ಮೇ ಬಿ ನಿನ್ನ ಪ್ರೀವಿಯಸ್ ಸಿನಿಮಾಗಳು ವರ್ಕ್ ಆಗಿಲ್ಲ ಅಂತಂದರೆ ನೀನು ಮಾಡ್ತಾ ಇರೋ ಸಿನಿಮಾದಲ್ಲೇ ಪೇಮೆಂಟ್ ಬರಲ್ಲ. ಕೊಡ್ತೀವಿ ಅಂತ ಈ ಥರ ಕಾಗೆಗಳು ತುಂಬ ಅರಸ್ತವೆ. ದೊಡ್ಡ ಪ್ರೊಡಕ್ಷನ್ಗಳಲ್ಲೇ ಬರಲ್ಲ. ಚಿಕ್ಕ ಹತ್ರ ನಮ್ಮನ್ನು ನೋಡಿದ ತಕ್ಷಣ ಓಕೆ ಸರ್ ತಗೊಳ್ಳಿ ನಾವೊಂದಿಷ್ಟು ಮಾಡ್ತಾ ಇದೀವಿ ಸರ್. ಚಿಕ್ಕ ಪ್ರೊಡಕ್ಷನ್ಗಳಲ್ಲಿ ಕ್ಲಿಯರ್ ಆಗೋ ಥರ ದೊಡ್ಡ ಪ್ರೊಡಕ್ಷನ್ಗಳಲ್ಲಿ ಕ್ಲಿಯರ್ ಆಗಲ್ಲ. ಮ್ಯಾಕ್ಸಿಮಮ್ ಆರ್ಟಿಸ್ಟ್ಗಳು ಏನಕ್ಕೆ ಇಲ್ಲಿಂದ ಕನ್ನಡದಿಂದ ತೆಲುಗು ಕೊಡೋದ್ರೆ ಎಷ್ಟೊಂದು ಜನ ಅಲ್ಲಿ ಪೇಮೆಂಟ್ ಏನು ಜಾಸ್ತಿ ಕೊಡ್ತಾ ಇದ್ದಾರೆ ಅಂತೆಲ್ಲ 24 ಅವರ್ ದುಡಿಸ್ಕೊತಾ ಇದ್ದಾರೆ, ಅದು ಬೇರೆ ಪ್ರಶ್ನೆ. ಇಲ್ಲಿಕ್ಕಿಂತ ಮ್ಯಾಕ್ಸಿಮಮ್ 1,000-2,000 ಜಾಸ್ತಿ ಕೊಡ್ತಾ ಇದ್ದಾರೆ ಅಷ್ಟೇ. ಬಟ್ ದೇ ಆರ್ ಗೆಟಿಂಗ್ ಇಟ್, ಕೊಡ್ತಾ ಇದ್ದಾರೆ. ನೀನು 30-35 ಪ್ಲಸ್ ಆಗ್ಬಿಟ್ಟೆ ಅಂದ್ರೆ ಅಣ್ಣನ ಪಾತ್ರನೋ ಅಪ್ಪನ ಪಾತ್ರನೋ ಕೊಡ್ಬೇಕು. ಬಟ್ ನೀನು ಟಾರ್ಗೆಟ್ ಮಾಡಿದ್ದು ಇದಕ್ಕಲ್ಲ ಅಲ್ವಾ. ಇವನ್ ಡೈರೆಕ್ಟರ್ಗೆ ಎಲ್ಲರಿಗೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬೇಕು ಅಂತಿದ್ದಾರೆ. ನೀನು ಪ್ಯಾನ್ ಇಂಡಿಯಾ ಫೋಕಸ್ ಮಾಡೋದಾದ್ರೆ ಕನ್ನಡದ ಲೋಕಾಲಿಟಿಗೆ ಯಾರು ಸಿನಿಮಾ ಮಾಡ್ತಾರೆ? ಈಗ ಆಗ್ತಿದೆ ಅಂತ ಹೇಳಿದಾಗ ಇದು ಹಿಂಗೆ ಆಗುತ್ತೆ, ಈ ತರ ಲೈಫ್ನ ನಾವು ನೋಡಿದೀವಿ ಅಂತ ಜೊತೆ ಕೂರಿಸ್ಕೊಂಡು ಹೇಳಿ ನಮ್ಮನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿರೋದೇ ಅವರು. ಎಲ್ಲೋ ಒಂದು ಮಳೆ ಕಾಯ್ಕೊಂಡೈತೆ ಬರುತ್ತೆ, ಆ ಮಳೆ ಬಂದು ನೀನು ಇಲ್ಲಿ ನೀರು ತುಂಬಿದ್ರೆ ನೀನು ಡೈರೆಕ್ಟ್ ಹೋಗೋದೇ ಸರ್ ಕ್ರಿಕೆಟ್ ಅನ್ನೋದು ಆಸ್ ಎ ಗಲ್ಲಿ ಕ್ರಿಕೆಟರ್ ನಾನು ಇಲ್ಲಿವರೆಗೆ ಬಂದು CCL ಆಡ್ತೀನಿ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿದ್ದೀನಿ. ನೀವೇ ನೋಡಿ ಹೊಗಳಿರೋದು ಇದೇ ಥರ ನೀವೇ ನೋಡಿ ಹೋಗ್ತಿರೋದು, ನೀವೇ ನೋಡಿ ಮಾತಾಡೋದು, ನೀವೇ ನಮ್ಮನ್ನು ಕರ್ಸ್ಕೊಳ್ತೀರಾ, ನೀವೇ ನಮ್ಮ ಜೊತೆ ಚೆನ್ನಾಗಿ ಟಚ್ಚಲ್ಲಿ ಇರ್ತೀರಾ, ಕ್ರಿಕೆಟ್ ಆಡಬೇಕಾದ್ರೆ ಚೆನ್ನಾಗೇ ಇರ್ತೀರಾ. ಆ್ಯಂಡ್ ಹೇಳ್ಕೊಂಡಿದ್ದೀವಿ ಕೂಡ ತುಂಬ ಸಲ. ಆ್ಯಂಡ್ ಕೆಲವು ಸತಿ ನೀವೇ ಬೇರೆಯವ್ರನ್ನ ಕರೆದು ಈ ಪಾತ್ರಗಳನ್ನ ಮಾಡಿಸಿದಾಗ ಕೆಲವು ಪಾತ್ರಗಳು ಸಿನಿಮಾಗಳು ನೋಡಿದಾಗ ಗೊತ್ತಾಗುತ್ತೆ. ಸೊ ಈ ಪಾತ್ರ ನಾನು ಸೂಟ್ ಆಗ್ತಿರ್ಲಿಲ್ಲ ಆ್ಯಂಡ್ ನಾನು ಏನಕ್ಕೆ ಬಂದಿದ್ದೀನಿ ಅಂತ ರೀಸನ್ನೇ ನೀವು ಅರ್ಥ ಮಾಡ್ಕೊಂಡು ನಮ್ಮ ಮುಂದೆ ಮಾತ್ರ ಚೆನ್ನಾಗಿ ಮಾತಾಡಿದ್ರಿ, ಹೋಗಿ ನೀವು ಬೇರೆಯವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರಿ ಅನ್ನೋದೊಂದು ಬೇಜಾರುಗಳಿದೆ. ಈಗ ಮುಂಚೆ ನಾವು ಸ್ಟಾರ್ಟಿಂಗ್ ಬಂದ ಸ್ಟ್ರಗ್ಲಿಂಗ್ನ ತಡ್ಕೋಬೋದು, ಒಂದು ಮಟ್ಟಕ್ಕೆ ಬಂದು ಕೂದ್ಮೇಲೆ ಈ ಸ್ಟ್ರಗ್ಲಿಂಗ್ ಇದೆಯಲ್ಲ ಖಂಡಿತವಾಗ್ಲೂ ಇದನ್ನ ಹೆಂಗೆ ಅಂದರೆ ಕಾಲ್ ಮಾಡದಿದ್ರು ಕಷ್ಟ, ಕಾಲ್ ಮಾಡದೇ ಇದ್ರು ಕಷ್ಟ. ನೀವು ಅವನ ಹತ್ರ ಹೋಗಿ ನೀವೇನು ಅಂತ ಫಸ್ಟ್ ತಿಳ್ಕೊಂಡು ಅವನ ಬಗ್ಗೆ ಮಾತಾಡಿ. ನಾನು ಅದನ್ನ ಹೇಳ್ತೀನಿ. ನಮ್ಮ ಜನ ಅಷ್ಟೆಲ್ಲ ಟೈಮ್ ಕೊಡೋದು ಅಲ್ಲ, ಟೈಮ್ ಕೊಡಲ್ಲ ಅಂದ್ಮೇಲೆ ನೀನು ಅವ್ರನ್ನ ಮಾತಾಡಿಸ್ಲೇಬೇಡ, ಎದುರುಗಡೆ ನೀನು ಫೇಕ್ ಸ್ಮೇಲ್ ಮಾಡಬೇಡ ಅವ್ರ ಮುಂದೆ. ಇಲ್ಲಿ ಬಂದು ಜಾಗ ತಗೊಳಕ್ಕೆ ಎಷ್ಟು ಕಷ್ಟಪಡ ಅಂದ್ರೆ ಆ ಜಾಗಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ವಿ, ಕ್ರಿಕೆಟ್ ಆಡಿದ್ವಿ, ಎಲ್ಲರ ಹತ್ರ ಅನ್ನಿಸ್ಕೊಂಡ್ವಿ. ಬರೀ ಕ್ರಿಕೆಟ್ ಆಡ್ತಾನೆ ಅವ್ನು ಸಿನಿಮಾ ಮಾಡಲ್ಲ, ಬಂದಿರೋದೇ ಕ್ರಿಕೆಟ್ ಆಡೋಕ್ಕೆ ಅಂತ ಅನ್ನಿಸ್ಕೊಂಡ್ವಿ. ಮನೆ ಕಡೆ ಎಲ್ಲ ಹೇಗೆ ವೆಲ್ ಸೆಟಲ್ಡಾ? ಅಲ್ಲ, ಸೆಟಲ್ಡ್ ಅನ್ನೋದಕ್ಕಿಂತ ಬೇಸಿಕಲಿ ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ. ನಾನು ಆ ವಿಷಯದಲ್ಲೆಲ್ಲ ಓಕೆ ನಾರ್ಮಲ್ ಆಗಿದ್ದೀವಿ. ಮುಂದೇನಾದ್ರೆ ಅಪ್ಪ ಆಮೇಲೆ ತಲೆ ಕೆಡ್ಸ್ಕೊಂಡು ನನ್ನ ಮಗ ನಾನೇ ನಿಲ್ಲಿಸ್ತೀನಿ ಅಂತ ರೆಡಿ ಆದ್ರೆ ಪ್ರೊಡ್ಯೂಸ್ ಆ ರೇಂಜಲ್ಲೆಲ್ಲ ಏನಿಲ್ಲ. ಬಿಕಾಸ್ ನಾವು ಏನಂದ್ರೆ ಬೇಸಿಕಲಿ ನಾನು ಮಾಡ್ತಿದ್ದು ಒಂದ್ ಕಡೆ ಅಗ್ರಿಕಲ್ಚರ್, ನಾನು ಇವತ್ತು ವ್ಯವಸಾಯ ಮಾಡಿದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಅನ್ಕೊಂಡಿರ್ಬೋದು, ನೋಡಕ್ ಬಟ್ಟೆ ಹಾಕೊಂಡ ತಕ್ಷಣನೇ ತುಂಬಾ ಚೆನ್ನಾಗಿದ್ದಾರೆ ಇಬ್ರು ಹೀರೋಗಳು ಅಂತ ತಿಳ್ಕೊಂಡಿರ್ಬೋದು. ಬಿಕಾಸ್ ಇವತ್ತು ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಮಾಡ್ತಾ ಇಲ್ಲ. ನಾನು ಊರಿಗೆ ಹೋಗಿ ನಾನು ನಮ್ಮ ತೋಟದ ಜಮೀನನ್ನ ಮಾಡ್ಕೊಂಡು ಎವ್ರಿ 1 year 3 months ನಾನು ಅಲ್ಲಿ ವರ್ಕ್ ಮಾಡ್ಕೊಂಡು ಆ ದುಡ್ಡು ತಗೊಂಡು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಓಕೆ, ನಾ ಈ ಸಿನಿಮಾ ಆ ದುಡ್ಡು ತಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಅಂದ್ರೆ ನೀವು ಬಂದು ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು? ನಾನು 9 years ಆಯ್ತು. ನೀವು ಆಲ್ಮೋಸ್ಟ್ ಸಿನಿಮಾಗಳು ಮಾಡ್ತಾ ಇದ್ದೀರಾ, ರೆಕಗ್ನೈಸೇಷನ್ ಇದೆ, ದುಡ್ಡು ಬರ್ತಾ ಇಲ್ವಾ ಹಂಗಾದ್ರೆ? ಯಾರಿಗೆ? ಸಿನಿಮಾದಿಂದ ಅಂದ್ರೆ ಇನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ 9 ವರ್ಷದಿಂದ ಯು ಸ್ಟ್ರಗ್ಲಿಂಗ್ ಅಂತ ಅಂದ್ರೆ ಮತ್ತೆ ಈಗ ಏನಕ್ಕೆ ಬೇಕು ಇಷ್ಟೆಲ್ಲ ರೆಡಿಯಾಗಿ ನೀವು ಇದರಿಂದ ನಿಮಗೆ ನಿಮ್ಮ ಜೀವನ ನಡೆಸೋಷ್ಟಾದ್ರೂ ಇದರಿಂದ ಬರಲಿಲ್ಲ ಅಂತ ಅಂದರೆ ನಿಮ್ಮ ಒಂದು ಬಾಡಿ ಬಿಲ್ಡಿಂಗಿಗೋ ಬಾಡಿ ಮೇಂಟೆನೆನ್ಸಿಗೋ ಸಮಥಿಂಗ್ ಇರುತ್ತೆ, ಡಯಟಿಂಗು ಫುಡ್ಡು ಅದಕ್ಕೆಲ್ಲ. ಸರ್ ಇಲ್ಲಿ ಇನ್ನೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ಅಂದ್ರೆ? ಖಂಡಿತ ಸರ್. ಒಂದಂದ್ರೆ ನಾನು ಯಾವಾಗಲೂ ಅನ್ಕೊಂಡು ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡೋದು ಮೀನ್ಸ್ ಅಲ್ಲ, ಇಂಡಸ್ಟ್ರಿಯಿಂದ ರಿಟರ್ನ್ ಬರ್ತಿದ್ಯಾ ನಿಮಗೆ? ಸರ್ ಏನ್ ಗೊತ್ತಾ, ಸೀರಿಯಲ್ ಅಂತ ಬಂದಿದ ತಕ್ಷಣ ಒಬ್ಬಂಗೆ ಇಷ್ಟು ಅಂತ ಪೇಮೆಂಟ್ ಅಂತ ಫಿಕ್ಸ್ ಆಗ್ಬಿಡುತ್ತೆ. ಓಕೆ, ಜೂನಿಯರ್ಗೆ ಇಷ್ಟು, ಒಬ್ಬ ಲೀಡಿಗೆ ಇಷ್ಟು, ಅವ್ನು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವನ ಮೇಲೆ ಪೇಮೆಂಟ್, ಈ ತರದೆಲ್ಲ ಒಂದಷ್ಟು ಫಿಕ್ಸ್ ಆಗುತ್ತೆ. ಆನ್ ಡಿಮ್ಯಾಂಡ್. ಸಿನಿಮಾದಲ್ಲಿ ನೀನು ನೋಟೆಡ್ ಇಲ್ಲ ಅಂತಂದ್ರೆ, ಮೇ ಬಿ ನಿನ್ ಪ್ರೀವಿಯಸ್ ಸಿನಿಮಾಗಳು ವರ್ಕ್ ಆಗಿಲ್ಲ ಅಂತಂದ್ರೆ ನೀನ್ ಮಾಡ್ತಾ ಇರೋ ಸಿನಿಮಾದಲ್ಲೇ ಪೇಮೆಂಟ್ ಬರಲ್ಲ. ಕೊಡ್ತೀವಿ ಅಂತ ಈ ತರ ಕಾಗೆಗಳು ತುಂಬಾ ಅರಸ್ತಾರೆ. ಅಂಡ್ ಆ ಓನ್ ಎಕ್ಸ್ಪೀರಿಯನ್ಸಸ್ಗಳು ಇದೆ, ಆಗಿದೆ, ನಿಮ್ಗೆ ಆಗಿದೆ, ತುಂಬಾ ಆಗಿದೆ. ಹೆಸರು ಬೇಡ, ತುಂಬಾ ಆಗಿದೆ. ಬರ್ಬೇಕು ಅಂದ್ರೆ ಎಷ್ಟು ಬರ್ಬೇಕು ಟೋಟಲಿ? ಹೆಂಗಂದ್ರೆ ಕೌಂಟು ಮಾಡ್ಬಿಡಿ. ನಾವ್ ಇವತ್ತು ಈ ಸ್ಟ್ರಗಲ್ ಇರ್ತಾನೆ ಇರ್ಲಿಲ್ಲ, ನಮ್ಗೆ ಆ ಪೇಮೆಂಟ್ಗಳು ಬಂದ್ಬಿಡ್ತಿದ್ರೆ ಇನ್ನು ಮೇ ಬಿ ಇನ್ನೊಂದ್ 2 ವರ್ಷ 3 ವರ್ಷ ಫೆಚ್ ಮಾಡ್ಬಿಡೋಣ ಅನ್ನೋ ಅಷ್ಟು ಏಜ್ ಇದು ಬಂದ್ಬಿಟ್ಟಿರೋದು, ಹುಮ್ಮಸ್ ಬಂದ್ಬಿಟ್ಟಿರೋದು. ನಾವೆಲ್ಲ ಮತ್ತೆ ಕ್ರಿಕೆಟ್ ಆಡ್ಬೇಕು, ಇನ್ನೊಂದ್ರ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ. ಅಷ್ಟು ಬ್ಯುಸಿ ಇರೋಂಥ ಇದು ಏನೋ ನಮ್ಮ ಇಂಡಸ್ಟ್ರಿ. ಅಂದ್ರೆ ನೀವು ಪ್ರತಿದಿನ ಕಲಿಯೋದೆ ಸರ್. ಅಂದ್ರೆ ಆಕ್ಟಿಂಗು ಕಲಿಬೇಕಾಗತ್ತೆ, ಫೈಟಿಂಗ್ಸ್ ಕಲಿಬೇಕಾಗತ್ತೆ, ಎಲ್ಲಾವುದು ಪ್ರತಿಯೊಂದು ಬೇಕಾಗತ್ತೆ. ನಿಮ್ಗೆ ಅದಕ್ಕೆ ಫೀಡಿಂಗೇ ಇಲ್ಲ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಮಾಡೋದಕ್ಕೆ ಮನ್ಸೇ ಬರಲ್ಲ. ಈಗ ನನಗೆ ಗೊತ್ತಿರೋ ಹಂಗೇನೆ ಎಷ್ಟೊಂದು ಜನ ಆಕ್ಟರ್ಗಳು ಮನೇಲೆ ಕೂತಿದ್ದಾರೆ, ಬಿಕಾಸ್ ಅವ್ರಿಗೆ ಬೇರೆ ಏನೋ ಮಾಡ್ಬೇಕು ಅಂತ ಮನ್ಸೇ ಬರ್ತಾ ಇಲ್ಲ, ಬಿಕಾಸ್ ಅವ್ರ ಅಕೌಂಟಲ್ಲಿ ದುಡ್ಡಿಲ್ಲ. ಇವ್ರು ಮಾಡಿಸ್ಕೊಳ್ಳೋ ಕೆಲಸ ಕರೆಕ್ಟಾಗಿ ದುಡ್ಡು ಕೊಟ್ಬಿಟ್ರೆ ಎಲ್ಲರೂ ಆಚೆ ಬರ್ತಾರೆ. ಅಲ್ಲ, ಯೂಶಲಿ ಸಿನಿಮಾದ ಸೋಲು ಗೆಲುವು ನೀವು ಪಾರ್ಟ್ ಆಫ್ ಇಟ್ ಆಗಕ್ಕಾಗಲ್ಲ. ಆಕ್ಟರ್ ಏನು ಹೇಳ್ತಾರೆ ಅದು ಮಾಡ್ತೀರಾ, ನಿಮ್ಮ ಕೆಲಸಕ್ಕೆ ಏನಕ್ಕೆ ಪೇಮೆಂಟ್ ಕೊಡಲ್ಲ? ಸರ್, ಬೆಳಗಿಂದ ಸಂಜೆ ತನಕ ನೀವು ಡೇಟ್ ಕೊಡ್ತೀರಾ, ಟೈಮ್ ಕೊಡ್ತೀರಾ, ಡೆಡಿಕೇಟೆಡ್ ಆಗಿ ಮಾಡ್ತೀರಾ. ಸೀರಿಯಲ್ ಅಲ್ಲಿ ಒಂದೇ ಕೂಲಿ ಮಾಡೋನ್ಗೂ ಅದೇ ತರ ಕೌಂಟ್ ಮಾಡೋದು. ಬೆಳಗಿನ ಸಂಜೆ ಕೂಲಿ ಕೆಲಸ ಮಾಡ್ತಾರೆ, ಪರ್ ಡೇ ಇಷ್ಟಿರುತ್ತೆ, ಅವ್ನಿಗೆ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಜೂನಿಯರ್ಸ್ ಅನ್ನೋರಿಗೆ ಒಬ್ರು ಹೆಡ್ ಇರ್ತಾರೆ,
ಜೂನಿಯರ್ಸ್ಗಳನ್ನ ಕರ್ಕೊಂಡ್ ಬರೋದಕ್ಕೆ ಒಬ್ರು ಹೆಡ್ ಇರ್ತಾರೆ. ಈ ನಾರ್ಮಲ್ ಆಗಿ ನಮ್ಮಂತವ್ರನ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಈಗ ಯಾರೋ ಒಬ್ರು ಆಕ್ಟರ್ ನಮ್ಮನ್ನ ಪುಷ್ ಮಾಡಿದ್ರು ಅಂತಂದ್ರೆ ಅವ್ರ ಹ್ಯಾಂಡ್ ಓವರ್ ತಗೊಳಲ್ಲ ಪೇಮೆಂಟ್ಗಳನ್ನ. ನಾವೇನ್ ಪ್ರೊಡ್ಯೂಸರ್ಸ್ ಹತ್ರ ಮ್ಯಾನೇಜರ್ಸ್ ಹತ್ರ ಮಾತಾಡಿರ್ತೀವಿ ಅದೇ ಪೇಮೆಂಟ್. ಸರ್ ಏನಾದ್ರು ಜಾಸ್ತಿ ದಿನ ಆಯ್ತು, ಇಲ್ಲ ತುಂಬಾ ದಿನ ಆಯ್ತು, ಇಲ್ಲ ನೀವು ಬಂದಿದ್ದು ಕಡಿಮೆ ಇದೆ, ಆ ತರದ ಪೇಮೆಂಟ್ಗಳೇ ಬರಲ್ಲ ನಮ್ಗೆ. ಈ ತರದ ಪ್ರಾಬ್ಲಮ್ ತುಂಬಾ ಜನ ಫೇಸ್ ಮಾಡ್ತಿದ್ದಾರೆ, ಬಟ್ ಯಾರು ಮಾತಾಡ್ಕೊಳಕ್ ಆಗಲ್ಲ, ಬಿಕಾಸ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ಗಳಂತ. ದೊಡ್ಡ ಪ್ರೊಡಕ್ಷನ್ ಅವರೇ ಕೊಟ್ಟಿಲ್ಲ ಅಂತ ನೀವು ಹೇಳ್ತಾ ಇರೋದು. ದೊಡ್ಡ ಪ್ರೊಡಕ್ಷನ್ಗಳಿಗೆ ಬರಲ್ಲ, ದೊಡ್ಡ ಪ್ರೊಡಕ್ಷನ್ಗಳಲ್ಲೇ ಬರಲ್ಲ. ಚಿಕ್ಕ ಅವ್ರ ಹತ್ರ ನಮ್ಮನ್ನ ನೋಡಿದ ತಕ್ಷಣ ಓಕೆ ಸರ್ ತಗೊಳ್ಳಿ, ನಾವೊಂದಿಷ್ಟು ಮಾಡ್ತಾ ಇದೀವಿ ಸರ್. ಚಿಕ್ಕ ಪ್ರೊಡಕ್ಷನ್ಗಳಲ್ಲಿ ಕ್ಲಿಯರ್ ಆಗತ್ತಾರ, ದೊಡ್ಡ ಪ್ರೊಡಕ್ಷನ್ಗಳಲ್ಲಿ ಕ್ಲಿಯರ್ ಆಗಲ್ಲ. ಓಪನ್ ಆಗಿ ಹೇಳ್ತಾ ಇದೀರಿ, ಆಗಲ್ಲ. ಅಂದ್ರೆ ಇದು ಆ ಪ್ರೊಡಕ್ಷನ್ ಇರೋ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆಲ್ಲ ಗೊತ್ತಿರುತ್ತಾ ವಿಷಯ, ಅಥವಾ ಸರ್ ಮೇ ಬಿ ನನ್ಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಅಂದ್ರೆ ಅವ್ರಗಳಿಗೆ ಕ್ಲಿಯರ್ ಆಗಿರುತ್ತೋ ಇಲ್ವೋ ನನ್ಗೆ ಐಡಿಯಾ ಇಲ್ಲ ಅದು. ಯಾಕಂದ್ರೆ ಯೂಶುವಲ್ ಆಗಿ ಒಂದು ಸಿನಿಮಾ ಅಂದಾಗ ಬಡ್ಜೆಟ್ ಹೇಳ್ತಾರೆ, ಇಷ್ಟಾಯ್ತು ಅಷ್ಟಾಗಿ, ಇನ್ನೆಲ್ಲಿಗೆ ಹೋಗುತ್ತೆ ಹಂಗಾರೆ ಬಡ್ಜೆಟ್? ಆರ್ಟಿಸ್ಟ್ ಆಗುತ್ತೆ, ನೀವೇನ್ ಮಾತಾಡಿರ್ತಾರಲ್ಲ ಅವೇ ಬರಲ್ಲ. ಇಲ್ಲಿ ನಾವ್ ಅದನ್ನ ನಂಬ್ಕೊಂಡು ಕೆಲಸ ಮಾಡ್ತಿರ್ತೀವಲ್ಲ. ಸೊ ಈಗ ಬೇಸಿಕಲಿ ಇವ್ನ ಹೇಳಿದ 3 months ಹೋಗಿ ಕೆಲಸ ಮಾಡ್ತೀನಿ, ನನ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೋತೀನಿ, ಐ ಕ್ಯಾನ್ ಕೋಪ್ ಅಪ್ ಅಂತ. ಈಗ ನನ್ನಂತವನಾದ್ರೆ ನಾವ್ ಇಂಥವ್ರು ಇಂಥ ಸಿನಿಮಾಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇಲ್ಲ ಇದು ನನ್ನ ಎಜುಕೇಶನ್ ಮೇಲೆ ಡಿಪೆಂಡ್ ಆಗ್ಬೇಕು, ಇಲ್ಲ ನನ್ನ ಟ್ಯಾಲೆಂಟ್ ಇದ್ರ ಮೇಲೆ ಡಿಪೆಂಡ್ ಆಗ್ಬೇಕು, ಇಲ್ಲ ಐ ಕ್ಯಾನ್ ಗೋ ಬ್ಯಾಕ್ ಟು ಜಿಮ್. ನಾನು ಹೋಗಿ ಮತ್ತೆ ಜಿಮ್ ಟ್ರೈನಿಂಗ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ನಾನು ಒಬ್ಬರನ್ನ ಕ್ಲೈಂಟ್ ನಾನು ಹೈರ್ ಮಾಡಿದೆ ಅಂತಂದ್ರೆ 3 months ಹೈರ್ ಮಾಡಿರ್ತೀನಿ. ನಾನು ಫುಲ್ 3 months ಅಪ್ಡೇಟ್ ಅವ್ರದ್ದು ತಗೋಬೇಕಾಗುತ್ತೆ. ನಾನು 3 months ಮಧ್ಯೆ ಯಾವ್ದನ್ನ ಪ್ರಾಜೆಕ್ಟ್ ಬಂತು ಅಂದ್ರೆ ಹೋಗಕ್ಕಾಗಲ್ಲ. ಅಂಡ್ ನೀವು ಜಿಮ್ಗೆ ಹೋದ್ರು ನಿಮ್ಗೆ ಎಷ್ಟಿರುತ್ತೆ ಹೇಳಿ, ಅಂದ್ರೆ ಮತ್ತೆ ಬಂದ್ಬಿಟ್ಟ ಇವನು, ಈ ತರದೆಲ್ಲ ಒಂದಷ್ಟು ಆಸ್ಪೆಕ್ಟ್ಸ್ ನಾವು ಎದುರಿಸಬೇಕಾಗುತ್ತೆ. ಇಲ್ಲ ನಾನು ಹೋಗಿ ಒಂದು ಕಂಪ್ನಿಲಿ ಕೆಲಸ ಮಾಡೋಕ್ಕಾಗಲ್ಲ. ತುಂಬಾ ಜನ HR ನನ್ನ ಬ್ಯಾಚಲ್ಲಿ ವರ್ಕ್ ಮಾಡಿದ್ರೆಲ್ಲ ದೊಡ್ಡ ಕಂಪ್ನಿಗಳಲ್ಲಿ HR ನಾನು MBA ಕಂಪ್ಲೀಟ್ ಆಗಿದೆ ನಂದು. ಸೊ ಅಲ್ಲಿ ಹೋಗಿ ನೀನ್ ಕೆಲಸ ಕೇಳ್ಕೊಂಡು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ ಅಂತ ಇಲ್ಲ ಯಾವ್ದಾನ ಪ್ರಾಜೆಕ್ಟ್ ಬಂತಂದ್ರೆ ಅದನ್ನ ಅರ್ಧಕ್ಕೆ ಬಿಟ್ಟು ಬರಕ್ಕಾಗಲ್ಲ. ಹೌದು, ಮೇನ್ ಥಿಂಗ್ ಸರ್, ನಾನು ಒಬ್ನೇ ಅಲ್ಲ, ತುಂಬಾ ಜನ ಇವತ್ತಿನ 2 ಬೋಟಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ. ಅಯ್ಯೋ, ನೀವು ತುಂಬಾ ಜನ ಆರ್ಟಿಸ್ಟ್ಗಳನ್ನ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ಆರ್ಟಿಸ್ಟ್ಗಳು ಏನಕ್ಕೆ ಇಲ್ಲಿಂದ ಕನ್ನಡದಿಂದ ತೆಲುಗು ಕೊಡೋದ್ರೆ ಎಷ್ಟೊಂದು ಜನ. ಅಲ್ಲಿ ಪೇಮೆಂಟ್ ಏನ್ ಜಾಸ್ತಿ ಕೊಡ್ತಾ ಇದಾರೆ ಅಂತಲ್ಲ, 24 hours ದುಡಿಸ್ಕೊಂತಾ ಇದಾರೆ, ಅದ್ ಬೇರೆ ಪ್ರಶ್ನೆ. ಇಲ್ಲಿಕ್ಕಿಂತ ಮ್ಯಾಕ್ಸಿಮಮ್ 1,000-2,000 ಜಾಸ್ತಿ ಕೊಡ್ತಾ ಇದಾರೆ ಅಷ್ಟೇ. ಬಟ್ ದೇ ಆರ್ ಗೆಟಿಂಗ್ ಇಟ್, ಕೊಡ್ತಾ ಇದಾರೆ. ದೇ ಆರ್ ಗೆಟಿಂಗ್ ಇಟ್, ದೇ ಆರ್ ಗೆಟಿಂಗ್ ಆಫರ್ಸ್. ಏನೋ ಒಂದು ಮಾಡೋದಕ್ಕೆ ಒಂದು ಮುಂದೆ ನಾಳೆ ಅನ್ನೋದು ಕಂಪ್ಲೀಟ್ ಆಗೋದಕ್ಕೆ ಏನೋ ಒಂದು ಕೆಲಸ ಇದೆ ಅವ್ರ ಹತ್ರ. ಇಲ್ಲಿ ಕೂತಿರೋರಿಗೆ ಎಷ್ಟು ಜನ ಕೂತಿದ್ದಾರೆ ಸರ್. ನಾವು ತಮಿಳಲ್ಲಿ ನನ್ನ ಫ್ರೆಂಡ್ಸ್ ಯಾರಿಗಾನ ಫೋನ್ ಮಾಡಿದ್ರೆ ಮತ್ತೆ ಇಲ್ಲಿ ಕ್ಯಾಮ್ರಾ ಫ್ರೀ ಇಲ್ಲ, ಟೆಕ್ನಿಷಿಯನ್ಸ್ ಫ್ರೀ ಇಲ್ಲ, ಆರ್ಟಿಸ್ಟ್ಗಳು ಫ್ರೀ ಇಲ್ಲ ಅಂತಂತಾರೆ. ಇಲ್ಲಿ ನಾನು ಎವ್ರಿ ಟೈಮ್ ನಾನು ಕ್ರಿಕೆಟ್ಗೆ ಹೋದಾಗ 30 ಜನ 40 ಜನ 50 ಜನ ಆರ್ಟಿಸ್ಟ್ಗಳು ಹಂಗೆ ಓಡಾಡ್ತಿರ್ತಾರೆ. ಅಂಡ್ ಅವ್ರು ಯಾರು ಆರ್ಟಿಸ್ಟೇ ಅಲ್ವಾ, ಎಲ್ಲರೂ ಆರ್ಟಿಸ್ಟ್ಗಳನ್ನೇ, ಎಲ್ಲರೂ ನೋನ್ ಆರ್ಟಿಸ್ಟ್ಗಳು, ಗೊತ್ತಿರೋರು, ಎಲ್ಲರೂ ತುಂಬಾ ದೊಡ್ಡವ್ರಿಗೆ ಗೊತ್ತಿರೋರೇನೆ. ಬಟ್ ದೇ ಆರ್ ನಾಟ್ ಗೆಟಿಂಗ್ ಎನಿಥಿಂಗ್. ಸರ್ ಇಲ್ಲಿ ಜನರೇಟೇ ಆಗ್ತಾ ಇಲ್ಲ. ಈಗ ನಮ್ಮ ವಿಷ್ಣು ಸರ್, ಅಂಬರೀಶ್ ಸರ್ ಮತ್ತೆ ಇವ್ರದೆಲ್ಲ ಇದ್ದಾಗ ಇನ್ನೊಂದು ಬ್ಯಾಚ್ ರೆಡಿ ಆಯ್ತು ಗೊತ್ತಾ, ಇನ್ನೊಂದು 3-4 ಜನ ಬ್ಯಾಚ್ ರೆಡಿ ಆಯ್ತು. ಇವ್ರದ್ದಾದ್ಮೇಲೆ ಇನ್ನೊಂದು 3 ಜನ ರೆಡಿ ಆದ್ರು ಗೊತ್ತಾ, ಅವ್ರಾದ್ಮೇಲೆ ಯಾರು? ಅಂಡ್ ಮೇನ್ ಅಜೆಂಡಾ ಈಗ ರೀಲ್ಸ್ ಮಾಡೋರ್ದಿರ್ಬೋದು, ಅದೊಂದು ಈಗ ಸೋಷಿಯಲ್ ಮೀಡಿಯಾನ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ಅಂಡ್ ದೇ ಆರ್ ಡೂಯಿಂಗ್ ದೇರ್ ಓನ್ ಜಾಬ್ಸ್. ಓಕೆನಾ, ಐ ಆಮ್ ನಾಟ್ ಟೆಲಿಂಗ್ ದೆಮ್ ದೇ ಆರ್ ರಾಂಗ್. ಓಕೆನಾ, ಅಲ್ಲಿಂದ ಇಲ್ಲಿಗೆ ಯಾರೋ ಬರಬೇಕು ಅಂತಿರ್ತಾನೆ, ಅಲ್ಲಿ ಏನೋ ರೀಲ್ಸ್ಗಳು ಮಾಡ್ಕೊಂಡು ಸೀರಿಯಲ್ಗೆ ಸೆಲೆಕ್ಟ್ ಆಗೋರು ಎಷ್ಟೋ ಜನ ಇರ್ತಾರೆ. ಬಟ್ ಇಲ್ಲಿಂದ ಮುಂದಕ್ಕೆ ಏನು ಅನ್ನೋದೇ ಗೊತ್ತಿಲ್ವಲ್ಲ ಅವನಿಗೆ. ಹೌ ಲಾಂಗ್ ಯು ಕ್ಯಾನ್ ಡೂ ಸೀರಿಯಲ್ಸ್? ನೀನ್ 30-35+ ಆಗ್ಬಿಟ್ಟೆ ಅಂದ್ರೆ ಅಣ್ಣನ ಪಾತ್ರನೋ ಅಪ್ಪನ ಪಾತ್ರನೋ ಕೊಡ್ಬೇಕು. ಬಟ್ ನೀನ್ ಟಾರ್ಗೆಟ್ ಮಾಡಿದ್ದು ಇದಕ್ಕಲ್ಲ ಅಲ್ವಾ. ಅಲ್ಲಿ ಯಾವ್ದೋ ಒಂದು ಉಚ್ಚ ಅಂತ ಸಿನಿಮಾ ಬಂತು, ನಂದಿ ಅಂತ ಸಿನಿಮಾ ಬಂತು, ಅದನ್ನ ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ. ಇಲ್ಲೊಂದು ಅತ್ತ ಅಂತ ಬಂತು, ಅಯ್ಯ ಅಂತ ಬಂತು. ಅವರೆಲ್ಲ ಮಾಡಿದ್ದು ಸೇಮ್ ಏಜ್ಗಳಲ್ಲೇ, 25, 27, 28, 30 ಈ ಏಜಸ್ಸಲ್ಲೇ ಮಾಡಿದ್ದು. ಅಂಡ್ ವಿ ಆರ್ ಇನ್ ದಟ್ ಕ್ಯಾಟಗರಿ. ಆ ಥರ ಡೈರೆಕ್ಟರ್ಗಳೇ ಇಲ್ವಲ್ಲ. ಇವತ್ತು ಡೈರೆಕ್ಟರ್ಗೆ ಎಲ್ಲರಿಗೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬೇಕು ಅಂತಿದ್ದಾರೆ. ನೀನು ಪ್ಯಾನ್ ಇಂಡಿಯಾ ಫೋಕಸ್ ಮಾಡೋದಾದ್ರೆ ಕನ್ನಡದ ಲೋಕಾಲಿಟಿಗೆ ಯಾರು ಸಿನಿಮಾ ಮಾಡ್ತಾರೆ? ಪ್ರೊಡ್ಯೂಸರ್ಗಳಿಗೂ ಸ್ಟಾರ್ ಡೇಟೇ ಬೇಕು, ಎಲ್ಲರಿಗೂ ಸ್ಟಾರ್ ಡೇಟೇ ಬೇಕು. ಈಗ ನೀನು ಎಬೋ 5-6 years ಹೋಗ್ತೀಯಾ ಅಂತಂದ್ರೆ ದೇ ಎಕ್ಸ್ಪೆಕ್ಟಿಂಗ್ ಸಮ್ ಅದರ್ ಆಕ್ಟರ್ಸ್. ನಂಗೆ ಚಾನಲಿಂದ ಎಷ್ಟು ಬರ್ತಾ ಇದೆ ಹೇಳು, ಫಸ್ಟೇ ಇಲ್ಲಿ ಬಿಸ್ನೆಸ್ ಕೇಳ್ತಿದ್ದಾರೆ. ನಿನ್ನಿಂದ ಎಷ್ಟು ಬಿಸ್ನೆಸ್ ಆಗುತ್ತೆ ಹೇಳು, ನಿನ್ನಿಂದ ಯಾವ OTT ತಗೋತಾರೆ ಹೇಳು. ನನ್ಗೆ ಅದಿದೆ ಅಂತಂದ್ರೆ ನಾನು ನೆಟ್ಫ್ಲಿಕ್ಸ್ ಹತ್ರನೇ ಹೋಗ್ಬಿಟ್ಟು ನಂದೇ ಒಂದು ಸಬ್ಜೆಕ್ಟ್ ಇದನ್ನ ಮಾಡ್ಬಿಟ್ಟು ನಾನೇ ಸಿನಿಮಾ ಮಾಡ್ಕೋತೀನಿ. ವೈ ಡು ಐ ಕಮ್ ಟು ಯು? ಈಗ ನಾನು ಕೆಲಸ ಕೇಳಕ್ ಹೋದಾಗ ನಿನ್ನಿಂದ ಬಿಸ್ನೆಸ್ ಏನಾಗುತ್ತೆ ಅಂದ್ರೆ ನಾನು ಕೆಲಸ ಮಾಡಕ್ ಬಂದಿರೋದು, ಬಿಸ್ನೆಸ್ ಮಾಡೋದಕ್ಕಲ್ಲ, ರೈಟ್? ಇದನ್ನ ಈ ಕ್ಯಾಟಗರಿನ ಯಾರು ಒಪ್ಕೊಂತಾನೆ ಇಲ್ಲ. ಅಂಡ್ ದೇ ಆಲ್ ಫೈಟಿಂಗ್ ಫಾರ್ ಓನ್ಲಿ 4. ಅಂಡ್ ಕೆಳಗಡೆ ಇರೋರ್ಗೂ ಸಿನಿಮಾ ಬೇಕಲ್ಲ. ಅಲ್ಲಿ ನೋಡಿದ್ರೆ ಒಂದು ಏನೋ ಲವ್ ಟುಡೇ ಅಂತ ಒಂದು ಸಿನಿಮಾ ಹಿಟ್ ಆಗುತ್ತೆ, 75 ಕೋಟಿಲ್ ಮಾಡಿರೋಂಥ ಸಿನಿಮಾ ಬೇಬಿ. ಈ ತರ ತುಂಬಾ ಚಿಕ್ಕ ಸಿನಿಮಾಗಳು ಹಿಟ್ ಆಗ್ತಾ ಇದೆ. ಅಂಡ್ ಅವ್ರಲ್ಲಿ ದೊಡ್ಡವ್ರದ್ದು ಸಿನಿಮಾ ಹಿಟ್ ಆಗ್ತಾ ಇದೆ. ಇಲ್ಲಿ ನಮ್ದಲ್ಲಿ ದೊಡ್ಡವ್ರದ್ದು 2 ಸಿನಿಮಾ ಹಿಟ್ ಆಯ್ತು, ಅದಾದ್ಮೇಲೆ ಯಾವ್ದು ಸಿನಿಮಾ ಹಿಟ್ಟೇ ಆಗ್ಲಿಲ್ಲ. KGF ಅಂಡ್ ಕಾಂತಾರ. ಅದಾದ್ಮೇಲೆ ನಮ್ಗೆ ಚಿಕ್ಕ ಪುಟ್ಟ ಸಿನಿಮಾಗಳು ಬೇಕಲ್ಲ. ನಿಮ್ಗೆ 2 ಕೋಟಿಗೆ 1.5 ಕೋಟಿಗೆ 3 ಕೋಟಿಗೆ ಜಗಳ ಆಡಕ್ ಒಬ್ಬ ಬೇಕು ಅಂದ್ರೆ ಜನಗಳು ಹೇಳ್ತಾರೆ. ಇನ್ಫ್ಯಾಕ್ಟ್ ಆಚೆ ಕಡೆ ಇವ್ನು ಯಾರೋ ಬಂದಾಕಣೋ, ಇವ್ನು ಹಿಂಗ್ ಮಾಡ್ಬಿಡ್ತಾನ, ಹಂಗ್ ಮಾಡ್ಬಿಡ್ತಾನ. ಸೊ ದಿಸ್ ಆರ್ ಆಲ್ ದ ಜನರಲ್ ಟಾಕ್ಸ್. ಅಂದ್ರೆ ಜನಗಳ ಮಧ್ಯೆ ಇರೋಂಥದ್ದು, ಇವ್ನು ಈ ತರ ಕಾನ್ಸೆಪ್ಟ್ ಮಾಡಿದ್ದಾನೆ, ಆ ತರ ಮಾತಾಡೋದಕ್ಕೂ ಯಾರು ಇಲ್ವಲ್ಲ.
ಪ್ರಾಮಿನೆಂಟ್ ಆಗಿ ಯಾರು ನಿಂತಿದ್ದಾರೆ. ಒಂದ್ ಸಿನಿಮಾ ಆಯ್ತು, ನೆಕ್ಸ್ಟ್ ಸಿನಿಮಾ ಆಯ್ತು. ನಮ್ ದೀಕ್ಷಿತ್ ಅವರೆಲ್ಲ ಒಂದ್ 3-4 ಸಿನಿಮಾ ಮಾಡ್ತಾ ಇದ್ರು, ಅವ್ರಿಗೆ ತೆಲುಗು ಕೊಟ್ಟೋದ್ರು. ಈಗ ನವೀನ್ ಶಂಕರ್ ಅವ್ರದ್ದು 1-2 ಸಿನಿಮಾ ಬಂತು, ಅವ್ರೀಗ ಬೇರೆ ಏನೋ ಮಾಡ್ತಾ ಇದ್ದಾರೆ. ಸೊ ಆ ಥರ ಪ್ರಾಮಿನೆಂಟ್ ಆಗಿ ನಿಲ್ಲಕ್ಕೆ ಯಾರಿಗೂ ಬಿಡ್ತಾ ಇಲ್ಲ ಅಂತಂದ್ಮೇಲೆ ವಾಟ್ ಇಸ್ ನೆಕ್ಸ್ಟ್ ಇಂಡಸ್ಟ್ರಿ ಅಂಡ್ ವಾಟ್ ವಿ ಆರ್ ಟ್ರೈಂಗ್ ಟು ಪ್ರೂವ್ ದೆನ್. ನಾವೇನ್ ಪ್ರೂವ್ ಮಾಡಬೇಕು ಅಂತ ಹೊಡೆದಾಡ್ತಾ ಇದೀವಿ. ಸೇಮ್ ಇವಾಗ ಆಗ್ತಿದಲ್ಲ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತಾರೆ, ಕನ್ನಡದಲ್ಲಿ ಡಬ್ ಮಾಡ್ತಾರೆ, ಹೌದು, ಬಿಸ್ನೆಸ್ ಮಾಡ್ತಾರೆ. ಸರ್ ಈಗ ನಮ್ಮ ಅಮ್ಮ ಕನ್ನಡ ಸಿನಿಮಾ ನೋಡೋದೇ ಇಲ್ಲ, ಬಿಕಾಸ್ ಕನ್ನಡ ಡಬ್ ಮಾಡಿರೋದೇ ನೋಡೋದು. ನಮ್ಮಮ್ಮ ಕನ್ನಡಕ್ಕೆ ಡಬ್ ಮಾಡಿರೋದು. ಇಲ್ಲಿರೋ ಆರ್ಟಿಸ್ಟ್ಗಳಿಗೆ ಅವಕಾಶ ಸಿಗಲ್ಲ. ಹೌದು ಹೌದು. ದಟ್ ಇಸ್ ವಾಟ್ ಲೈಕ್ ಇವನು ಅಷ್ಟು ಕಷ್ಟಪಟ್ಟು ಬಂದಿದ್ದಾನೆ, ನಾವು ಅಷ್ಟು ಕಷ್ಟಪಟ್ಟು ಬಂದಿದ್ದೀವಿ. ಇನ್ನು ನೀವೇನು ಕ್ರಿಕೆಟಿಗೆ ಅಂತ ಬಂತು ಅಂತಂದ್ರೆ ಎಷ್ಟು ಜನ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳು ಬರ್ತಾರೆ ಅಂಡ್ ಒನ್ ಡೇ ಅಷ್ಟು ಜನ ನಿಂತಿದ್ದಾರೆ ಅಂತಂದ್ರೆ ಎಷ್ಟು ಪೇಮೆಂಟ್ ಇರ್ಬೋದು, ಹೌದಲ್ವಾ? ನನ್ನ ಆವ್ರೇಜ್ 5,000 ಅಂತ ಲೆಕ್ಕ ಹಾಕೊಂಡು ಒಂದು 60 ಮೆಂಬರ್ಸ್ ಇರ್ತೀವಿ, 4 ಟೀಮು. ಸರಿ, ಅಷ್ಟು ಜನ ಕೆಲಸ ಇಲ್ದಲ್ಲ ನಿಂತಿದೀವ. ಅದು ಕ್ರಿಕೆಟ್ ಏನಾದ್ರು ಬರುತ್ತೆ ಅಮೌಂಟು? ಏನು ಬರಲ್ಲ, ಏನಿಲ್ಲ, ಝೀರೋ. ನಮ್ದೇ ದುಡ್ಡು ಹೋಗುತ್ತೆ ಹೊರತು ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ಗೋದ್ರೆ ಇಷ್ಟು ಬರುತ್ತೆ, ಇಲ್ಗೋದ್ರೆ ಯಾವ್ದ್ರಲ್ಲೂ ಬರಲ್ಲ. ಇಟ್ ಈಸ್ ಆಲ್ ಬಿಕಾಸ್ ನಮ್ಮ ಓನ್ ಎಂಟರ್ಟೈನ್ಮೆಂಟ್ಗೆ, ನಮ್ಮ ಓನ್ ಎಂಟರ್ಟೈನ್ಮೆಂಟ್, ಒಂದು ಕಾಂಟ್ಯಾಕ್ಟ್, ಒಂದು ಟೀಮ್ ಜೊತೆ ಪರಿಚಯ. ಬೇಸಿಕಲಿ ಕ್ರಿಕೆಟ್ ಆಡ್ತಿರೋ ಉದ್ದೇಶನೇ ಸಿನಿಮಾಗೋಸ್ಕರ, ಟು ಬಿಲ್ಡ್ ಅ ಕಾಂಟ್ಯಾಕ್ಟ್. ಈಗ ಒಂದು 2 years ಇಂದ ಆಡ್ತಾ ಇದ್ದೀರಾ ನೀವು, ಯೂಸ್ ಆಗಿಲ್ಲ. ಐ ಮೀನ್ ಟು ಸೇ ದಿಸ್ ಮೇನ್ CCL ಲಾಸ್ಟ್ ಒಂದು 2 years 2 season ಇಂದ ಆಡ್ತಾ ಇದ್ದೀರಾ. ಯಾಕಂದ್ರೆ ಸುಮಾರಿದ್ದಾವೆ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಇಂಡಸ್ಟ್ರಿಲಂತೂ. ಸಿನಿಮಾಕ್ಕಿಂತ ಜಾಸ್ತಿ ಕ್ರಿಕೆಟ್ ಟೂರ್ನಮೆಂಟ್ಗಳೇ ಇದ್ದಾವೆ. ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ನಡೀತಾನೆ ಇರುತ್ತೆ. ಬಟ್ ಅದರಲ್ಲಿ CCL ಅನ್ನೋದು ಸುದೀಪ್ ಸರೇ ಫಸ್ಟ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ದೊಡ್ಡ ಮಟ್ಟಕ್ಕೆ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕ್ರಿಕೆಟ್ ಕ್ರೇಜು ಆ್ಯಂಡ್ ಎಲ್ಲ ಒಂದು ಫ್ಯಾಮಿಲಿ ಒಟ್ಟಾಗಿ ಒಂದು ಎಂಟರ್ಟೈನ್ಮೆಂಟ್ ಥರ ಇರಬೇಕು, ಅದಕ್ಕೆ ಮತ್ತೆ ಬೇರೆ ಲ್ಯಾಂಗ್ವೇಜ್ ಅವ್ರ ಜೊತೆ ಆಡಬೇಕು ಅನ್ನೋ ಥರ ಮಾಡಿರೋದು. ಅದು ಅವ್ರ ಉದ್ದೇಶನೂ ಹಾಗೆ ಆಗಿತ್ತು. ಅಂದರೆ ಎಲ್ಲ ಪರಿಚಯ ಆಗಬೇಕು, ಈ ಲ್ಯಾಂಗ್ವೇಜ್ ಅವರು ಆ ಲ್ಯಾಂಗ್ವೇಜ್ ಅವರು, ಕೆಲಸಗಳು ಶೇರ್ ಆಗಬೇಕು ಅಂತ. ಬಟ್ ಇವಾಗ 2 years ಇಂದ ನೀವು ಆಡ್ತಾ ಇದ್ದೀರಾ, ನಿಮಗೆ ಎಷ್ಟು ಪರ್ಸ್ನಲಿ ಬೆನಿಫಿಟ್ ಆಗಿದೆ ಸಿನಿಮಾ ವಿಚಾರಕ್ಕೆ? ಸರ್ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಅಂದರೆ CCL ನಿಮಗೆ ಒಬ್ಬ IPL ಪ್ಲೇಯರ್ ಫೀಲ್ ಕೊಡುತ್ತೆ ಕ್ರಿಕೆಟರ್. ನೀನು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಿದ್ಯಾ ಒಬ್ಬ ಕ್ರಿಕೆಟರ್ ಆಗಿ, ಅಂಡ್ ನಿನಗೆ ಸಿಗತ್ತದು. ಒಬ್ಬ ಈಗ ನೀನು RCBಗೆ ಹೋದ್ರೆ ಏನ್ ನಿಂಗೆ ಟ್ರೀಟ್ಮೆಂಟ್ ಸಿಗುತ್ತೋ ಆ ಟ್ರೀಟ್ಮೆಂಟ್ ಸಿಗುತ್ತೆ. ಫ್ಲೈಟು ಗೀಟು ಹೋಗಿ ಉಳ್ಕೊಳ್ಳೋದು, ಅಲ್ಲಿಂದ ಇಲ್ಲಿಂದ ಹೋಟೆಲ್ಸ್, ಪ್ರಾಕ್ಟೀಸ್, ಎವ್ರಿಥಿಂಗ್. ಬಟ್ ನಾಟ್ ಸಿಂಗಲ್ ರುಪಿ ಟು ಯುವರ್ ಅಕೌಂಟ್. ಇದು ನಮಗೂ ಐಡಿಯಾ ಇರಲಿಲ್ಲ. ಅಂದ್ರೆ ತುಂಬಾ ಜನ ಹೇಳಿದ್ರು ಹೋದ್ರೆ ಸಿಗುತ್ತೆ ಅದು ಇದು ಅಂತ ಕೇಳಿದ್ರು ಅಷ್ಟೇನೆ, ಬಟ್ ಅಲ್ಲಿಲ್ಲ. ಇಟ್ ಈಸ್ ನಾನು ಸುದೀಪ್ ಸರ್ನ ನೇರವಾಗಿ ದೂಷಿಸ್ತಾ ಇಲ್ಲ ಕೇಣಿ ಸರ್ನ ನೇರವಾಗಿ ದೂಷಿಸ್ತಾ ಇಲ್ಲ, ಅಲ್ಲಿಲ್ಲ. ಬಿಕಾಸ್ ಅವ್ರಿಗೆ ಟೀಮ್ ಮೇಂಟೆನೆನ್ಸ್ಗೆ ಅಷ್ಟು ಕಾಸ್ಟ್ ಖರ್ಚಾಗುತ್ತೆ ಅಂಡ್ ದೇ ಆರ್ ನಾಟ್ ಬರ್ಡನಿಂಗ್ ಅಸ್. ನಮ್ಮನ್ನೇನು ಬರ್ಡನ್ ಮಾಡ್ತಾ ಇಲ್ಲ, ನಮ್ಗೆ ಏನು ಬೇಕೋ ಕೊಡ್ತಾ ಇದ್ದಾರೆ, ಬಟ್ ಪೇಮೆಂಟ್ ಇಲ್ಲ. ಸೊ ಇದು ನಾವೇನು ಹೆಂಗೆ ಯುಟಿಲೈಸ್ ಮಾಡ್ಕೊತೀವಿ ಅಂತಂದ್ರೆ, ಒಂದು ಸುದೀಪ್ ಸರ್ನ ನಾವು ಟಿವಿಲಿ ನೋಡ್ತಾ ಇದ್ದವರು ಅವ್ರ ಪಕ್ಕ ನಿಂತ್ಕೋತಾ ಇದ್ವಿ, ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಒಬ್ಬ ಸ್ಟಾರ್ನ ಪಕ್ಕದಲ್ಲಿ ನಿಂತ್ಕೋಬಹುದು, ಅವ್ರ ಜೊತೆಗೆ ಒಡನಾಟ ಬೆಳೆಯುತ್ತೆ. ಆಮೇಲೆ ಅಲ್ಲಿಂದ ತುಂಬಾ ಜನಗಳ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಮತ್ತೆ ನಮಗ್ ಇನ್ನೊಂದೇನಂತ ಅಂದ್ರೆ, ಈಗ ಸುದೀಪ್ ಸರ್ ಇಷ್ಟು ದಿನ ನಮಗೆ ಯಾರು ಇಲ್ಲ ಅಂತ ಅನ್ಕೊಂಡಾಗ ಇಲ್ಲ ನಾವ್ ಇದೀವಿ ಅಂತ ಒಂದು ಧೈರ್ಯ ಕೊಟ್ರಲ್ಲ, ಅದು ನಂಗೆ ತುಂಬಾ ಹೆಲ್ಪ್ಫುಲ್ ಆಯ್ತಾ. ಅದರಿಂದ ಸಿನಿಮಾ ಬರುತ್ತೆ ಅನ್ನೋದು ಸೆಕೆಂಡ್ರಿ. CCL ಅವಕಾಶ ಸಿಕ್ಕಿದೆ ನಿಮ್ಗೆ ಆಸ್ ಅ ಕ್ರಿಕೆಟ್ ಪ್ಲೇಯರ್ ಆಗಿ, ಬಟ್ ಸುದೀಪ್ ಸರ್ ಒಬ್ಬರೇ ಅಲ್ಲಿ ಇರೋರಿಗೆಲ್ರಿಗೂ ಆಪರ್ಚುನಿಟಿ ಕೊಡೋಕ್ಕಾಗಲ್ಲ. ಒಂದು ಸಿನಿಮಾ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬೇಕು, ಆ ಕ್ಯಾರೆಕ್ಟರ್ ಯಾರೊಬ್ರು ಸೂಟ್ ಆದ್ರೆ ಅದಕ್ಕೆ ಅವಕಾಶ ಕೊಡಬಹುದು. ಅಂಡ್ ಮೋರ್ ಓವರ್ ಈಸ್ ಹಿಮ್ಸೆಲ್ಫ್ ಇಸ್ ಅ ಪ್ಲೇಯರ್ ಅಲ್ವಾ? ಅವ್ರದ್ದು ತುಂಬಾ ಖರ್ಚು, ಆಮೇಲೆ ಅವ್ರದ್ದು ಡೇಟ್ಗಳು ಬಿಡಿ, ಆ ಕಡೆ ಸಿನಿಮಾ ಕ್ರಿಕೆಟ್, ಈ ಕಡೆ ಬಿಗ್ ಬಾಸ್ ಸಾಕಷ್ಟು ಮಾಡ್ಕೊಂಡಿರ್ತಾರೆ, ಮಧ್ಯದಲ್ಲಿ ಆಡ್ತಾ ಇರ್ತಾರೆ. ಬಟ್ ನಿಮಗೆ ಅಲ್ಲಿಂದ ಆಗಿರೋ ಪರಿಚಯಗಳು ಇನ್ಕ್ಲೂಡಿಂಗ್ KCC ಆಗಿರ್ಬೋದು, ಸಾಕಷ್ಟು ಜನ ಡೈರೆಕ್ಟರ್ಗಳು ಆಡ್ತಾ ಇದ್ದಾರೆ, ಬೇರೆ ಬೇರೆ ಹೀರೋಗಳು ಸ್ಟಾರ್ಗಳು ಆಡ್ತಿದ್ದಾರೆ. ಅದು ನಿಮಗೆ ಸಿನಿಮಾ ರಂಗದಲ್ಲಿ ಕ್ಯಾರೆಕ್ಟರ್ ಆಗೋ ಅವಕಾಶ ಆಗಿ ಕನ್ವರ್ಟ್ ಆಗಿಲ್ವಾ? ಖಂಡಿತ ನನಗೆ ಹೆಲ್ಪ್ ಆಗಿದೆ ಸರ್. ನನಗೆ ಕ್ರಿಕೆಟ್ ಇಂದ ನಾನು ಹೇಳ್ತೀನಲ್ಲ ಸರ್, ಅದು ಆಗಿಲ್ಲ ಅನ್ನೋದು ಗೊತ್ತಿಲ್ಲ, ನನಗೆ ಪರ್ಸನಲಿ ಹೆಲ್ಪ್ ಆಗಿದೆ. ಅಲ್ಲ, ಬೇಸಿಕಲಿ ನಾನು ಈ ಟೈಮಲ್ಲಿ ನಾನು ಹೆಸರು ಹೇಳಕ್ಕೆ ಅಂದ್ರೆ ಡಾಲಿ ಧನಂಜಯ್ ಅವರು ನಾನು ಖಂಡಿತ ನೆನ್ಪು ಮಾಡ್ಕೋತೀನಿ. ಬಿಕಾಸ್ ಯಾಕೆ ಅಂದ್ರೆ ನಾನು ಇವನು ಹೆಂಗ್ ಮಾತಾಡ್ತೀವೋ ಅವರು ನಮ್ಮ ಜೊತೆ ಹಂಗೆ ಮಾತಾಡ್ತಾರೆ. ಇಂಡಸ್ಟ್ರಿನಲ್ಲಿ ನಮಗೆ ಹಿಂಗ ಆಗ್ತಿದೆ ಅಂತ ಹೇಳಿದಾಗ ಇದು ಹಿಂಗೆ ಆಗುತ್ತೆ, ಈ ತರ ಲೈಫ್ನ ನಾವು ನೋಡಿದೀವಿ ಅಂತ ಜೊತೆ ಕೂರಿಸ್ಕೊಂಡು ಹೇಳಿ ನಮ್ಮನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿರೋದೇ ಅವರು. ಓಕೆ, ಇಲ್ಲ ರೀಸೆಂಟ್ ಆಗಿ ಒಂದು ಫಸ್ಟ್ ಆಫ್ ಆಲ್ ಪ್ರೆಸೆಂಟ್ಲಿ ಹಿ ಇಸ್ ದ ಓನ್ಲಿ ಪರ್ಸನ್ ಅವ್ರು ದುಡ್ದು ಇನ್ನೊಂದ್ ಕಡೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಅಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟು ಒಂದು ಬಜೆಟ್ ವೈಸ್ ಸಿನಿಮಾಗಳು ಮಾಡ್ತಾ ಹೋಗೋದು. ಹೌದು, ಇವತ್ತು ನಾನು ಅವರು ಅಂದ್ರೆ ನಾನು ಯಾವತ್ತೂ ಅವ್ರ ಹತ್ರ ಕೇಳೇ ಇಲ್ಲ. ಅವರಾಗ ಅವರೇನೆ ಉತ್ತರಾಖಂಡ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ನೆಗೆಟಿವ್ ಪಾತ್ರಕ್ಕೆ ಅವರೇ ಪುಷ್ ಮಾಡಿ ಅವರೇ ಮಾಡಿಸ್ತಾರೆ. ಸೂಪರ್, ವೆರಿ ನೈಸ್. ಅಂದ್ರೆ ಕ್ರಿಕೆಟ್ ಅಂತ ಹೇಳಿದಾಗ ಬಂದಿದ್ದು. ಈಗ ಆ ಕ್ರಿಕೆಟ್ ಅಲ್ಲಿ ರೆಕಗ್ನೇಷನ್ ಸಿಕ್ಕಿದ್ದಕ್ಕೆ ಅಲ್ವಾ, ಯಾರಿಗಾಗಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಈಗ ಅದೇ ತರ ಮ್ಯಾಕ್ಸ್ ಅಲ್ಲೂ ಸಿನಿಮಾ ಮಾಡ್ತಾ ಅಂದ್ರೆ ವಿಲನ್ ಆಗಿ ಮಾಡ್ತಾ ಇದ್ದೀನಿ, ಅಲ್ಲೂ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ನಾನು. ಎಸ್, ಮ್ಯಾಕ್ಸ್ ಡಬ್ಬಿಂಗ್ ಮಾಡಿರೋದು ನೋಡಿದೆ ನಾನು.
ಹಂಗಾಗಿ ನಾನು ನಿಜವಾಗ್ಲೂ ಕ್ರಿಕೆಟ್ ಇಂದ ಈ ಗಣೇಶ್ ಸರ್ ಆಗಿರ್ಬೋದು, ಈಗ ನೆಕ್ಸ್ಟ್ ಬರೋ ಸಿನಿಮಾದಲ್ಲಿ ಅವರು ಅವಕಾಶ ಕೊಡ್ತಾ ಇದ್ದಾರೆ. ಮ್ಯಾಕ್ಸಲ್ಲಿ ಏನ್ ಪಾತ್ರ ಸುದೀಪ್ ಸರ್ ಜೊತೆ? ಅಂದ್ರೆ ಸುದೀಪ್ ಸರ್ ಜೊತೆ ಅಂದ್ರೆ ಬಿಕಾಸ್ ನಾನು ಒಬ್ಬ ವಿಲನ್ ಫ್ರೆಂಡ್ ಕ್ಯಾರೆಕ್ಟರ್, ಅಂದ್ರೆ ಪುಷ್ಪದಲ್ಲಿ ಮೇಜರ್ ಸುನಿಲ್ ಅಂತ ವಿಲನ್ ಇದಾರಲ್ಲ, ಅವರು ನಮ್ಮಪ್ಪ ಫ್ರೆಂಡ್ ಆಗಿರ್ತಾರೆ. ಬಿಕಾಸ್ ಅವ್ರ ಮಗನ್ ಕ್ಯಾರೆಕ್ಟರ್, ಅವ್ರ ಮಗನ್ ಫ್ರೆಂಡ್ ನಾನು. ಬಿಕಾಸ್ ಇದು ಸುದೀಪ್ ಸರ್ ಕಾಂಬಿನೇಷನ್ ಅಲ್ಲಿ ಅವರು ನನ್ನ ಫ್ರೆಂಡ್ ನ ಎತ್ತಕೊಂಡು ಹೋಗಿರ್ತಾರೆ. ಬಿಕಾಸ್ ನಾನು ಅವ್ರನ್ನ ಕರ್ಕೊಂಬರೋದಿಕ್ ಹೋಗಂತ ಒಂದು ಖಳನಾಯಕನ ಪಾತ್ರ. ಸೂಪರ್, ವೆರಿ ನೈಸ್. ಚೆನ್ನಾಗಿದೆ, ಒಂದು ಪಾತ್ರ ತುಂಬಾ ಚೆನ್ನಾಗಿದೆ. ಬಿಕಾಸ್ ಅಲ್ಲಿ ಹೋಗಿದ್ದಕ್ಕಿಂತ ಸುದೀಪ್ ಸರ್ ಜೊತೆ ಇನ್ನೊಂದಷ್ಟು ಒಡನಾಟ ಬೆಳೆದಿದ್ದೆ ನಂಗೆ ಖುಷಿ. ನಾನು ಆಸ್ ಎ ಸ್ಟಾರ್ ಆಗಿ ನಾವು ಅನ್ಕೊಂಡು ಆ ಶೂಟಿಂಗ್ ಸೆಟ್ಗೆ ಹೋಗಿದ್ದೆ ಬೇರೆ. ಓಕೆ. ಆದ್ರೆ ಅಲ್ಲಿ ನಮಗೆ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಬೇರೆ ಅವರು. ನನಗೆ ಇಷ್ಟು ದಿನ ಅನ್ಕೊಂಡಿದ್ದಕ್ಕಿಂತ ಅಲ್ಲಿ ಹೋದಾಗ ಪ್ರತಿಯೊಂದಕ್ಕೂ ಅವ್ರಿಗೇನು ಊಟ ಬರುತ್ತೋ ಅದೇ ಊಟ ನಮಗೂ, ಅವ್ರು ಇಲ್ಲಿ ಸ್ಟೇ ಆಗಿ ಯಾವ ಕ್ಯಾರವನ್ ಇರ್ತಾರೋ ಅದೇ ಕ್ಯಾರವನಿ ನಮ್ಮನ್ನು ಕರ್ಸ್ಕೊಂಡು ನಮಗೆ ಪಾತ್ರನ ಹಿಂಗೆ ಮಾಡ್ಬೇಕಂತ ಹೇಳ್ಕೊಟ್ಟು, ಡಬ್ಬಿಂಗಲ್ಲಿ ಇದೇ ಥರನೇ ಮಾಡು, ಹಿಂಗೆ ವಾಯ್ಸ್ ಕೊಡು ಅಂತ ಕೂರಿಸ್ಕೊಂಡು ಖಂಡಿತವಾಗ್ಲೂ ನನಗನ್ಸಿ ಅಂದರೆ ತುಂಬ ಅದರಿಂದ ತುಂಬ ಕಲಿತೆ ನಾನು ಅನ್ಕೊಂಡಿದ್ದ ಸ್ಟಾರ್ ಗಿರಿನೇ ಬೇರೆ. ಅವ್ರು ಆ ಥರ ಇಲ್ಲ. ಬಿಕಾಸ್ ಒಬ್ಬ ಆರ್ಟಿಸ್ಟ್ ಅಂತ ಬಂದ ನೋಡಕ್ ಕಾಣಿಸ್ತಾರೆ ಅಷ್ಟೇ. ಖಂಡಿತವಾಗ್ಲೂ ತುಂಬಾನೇ ಹತ್ರಕ್ಕೆ ಹೋಗಿ ನೋಡೋರಿಗೆ ಗೊತ್ತಾಗುತ್ತೆ. ಆ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ಇನ್ನೂ ಖುಷಿ ಸಿಗುತ್ತೆ. ನೀವು ಮ್ಯಾಕ್ಸಲ್ಲಿ ಮಾಡಿದಿರಲ್ವಾ, ನಾನು ನಿಮ್ಗೆ ಸೀನಿಯರು, ಮಾಣಿಕ್ಯದಲ್ಲಿ ಮಾಡಿದ್ದೀನಿ ಸುದೀಪ್ ಸರ್. ಅಲ್ಲ, ನಿಮಗೆ ಹೇಳ್ತಾ ಇಲ್ಲ, ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ. ನೀವೇನೋ ಹೇಳಕ್ ಬಂದ್ರಿ ಅವಾಗ? ಮರ್ತೋಯ್ತದು. ಇದೆ ಕ್ರಿಕೆಟ್ ಇಂದ ಆಪರ್ಚುನಿಟಿಗಳ ಬಗ್ಗೆ ಅವರು ಹೇಳಿದಾಗ ನೀವು ಹೇಳಕ್ ಬಂದ್ರಿ? ಇಲ್ಲ ಸರ್, ಅಂದ್ರೆ ಈಗ ನಮ್ಮ ಒಡನಾಟಗಳೇನಿದೆ ಅಲ್ಲ, ಅಂದ್ರೆ ಈಗ ಒಂದಷ್ಟು ನಮ್ಮ ಸೀನಿಯರ್ಸ್ಗಳು, ಅಂದ್ರೆ ಗಣೇಶ್ ಸರ್ಗಾಗಿರ್ಬೋದು, ಇಲ್ಲ ಸುದೀಪ್ ಸರ್ಗಾಗಿರ್ಬೋದು, ಡಾಲಿ ಸರ್ಗಾಗ್ಬೋದು, ಈಗ ಬೇಸಿಕ್ ಮೊನ್ನೆ ಒಂದು ಈವೆಂಟ್ ಅಲ್ಲಿ ಸಿಕ್ಕಿದ್ವಿ. ಈವೆಂಟ್ ಅಲ್ಲ, ಯಾವುದೋ ಒಂದು ಪಾರ್ಟಿಲೇ ಸಿಕ್ಕಿದ್ವಿ ನಾನು ಧನಂಜಯ್ ಸರ್. ಅಲ್ಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ, ಇಲ್ಲ ಅಣ್ಣ ಯಾಕೋ ಏನು ಆಗ್ತಾ ಇಲ್ಲ, ಗಿಟ್ತಾ ಇಲ್ಲ ಏನೂ. ಅಂದ್ರೆ ತುಂಬಾ ಎಫರ್ಟ್ಗಳು ಅಂಡ್ ತುಂಬಾ ಅಂದ್ರೆ ಯೋಚನೆ ಮಾಡಿ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದು, ಇಲ್ಲ ಈ ಥರದ್ದು ಏನೋ ಪ್ರೋಸೆಸ್ ಅಲ್ಲಿ ಏನೋ ಮಿಸ್ ಹೊಡಿತಾ ಇದ್ದೀನ ಅಂತ. ಚೆನ್ನಾಗಿ ಯೋಗ್ಯತೆ ಇದ್ರೆ ಮಾತ್ರ ಇಲ್ಲಿ ಉಳ್ಕೊಳಕ್ಕಾಗೋದು, ಇಲ್ಲ ಅಂತ ನೀನು ಯಾವತ್ತೋ ಹೊಟ್ಟೋಗ್ಬಿಟ್ಟಿರ್ತಿದ್ದೆ. ಈಗ ನಿನ್ನ ಹತ್ರ ಇರೋ ನೀರ್ ಬಗ್ಗೆ ಯೋಚನೆ ಮಾಡು, ಅದ್ರಲ್ಲಿ ಹೆಂಗ್ ಸ್ವಿಮ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಎಲ್ಲೋ ಒಂದ್ ಮಳೆ ಕಾಯ್ಕೊಂಡೈತೆ ಬರುತ್ತೆ, ಹೌದು, ಎಲ್ಲೋ ಒಂದ್ ಮಳೆ ಕಾಯ್ಕೊಂಡಿದೆ ಬರುತ್ತೆ. ಆ ಮಳೆ ಬಂದು ನೀನು ಇಲ್ಲಿ ನೀರು ತುಂಬ್ತಂದ್ರೆ ನೀನು ಡೈರೆಕ್ಟ್ ಹೋಗೋದೇ ಸಮುದ್ರಕ್ಕೆ. ಬಟ್ ಅದೊಂದು ಮಳೆಗೋಸ್ಕರ ತಲೆ ಕೆಡ್ಸ್ಕೊಡ್ರೆ. ನಾನು ಡೆಸ್ಪರೇಟ್ ಆಗಿ 9 ಸಿನಿಮಾ ಲೀಡ್ ಮಾಡಿದ್ದೀನಿ. ಸರಿ, ಯಾವ ಡಾಲಿ ಟಗರಲ್ಲಿ ಒಂದು ಡಾಲಿ ಅವ್ರು ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾರೆ. ಈಗ ನಿಮ್ಮಿಬ್ಬರದ ಸ್ಟೋರಿ ಕೇಳಿ ನನಗೆ ಅನ್ಸುತ್ತೆ, ಕ್ರಿಕೆಟರ್ ಆಗಬೇಕು ಅಂತ ಬಂದ್ರಿ ನೀವು, ಆ್ಯಂಕಲ್ ಏನೋ ಇಂಜುರಿ ಆಯಿತು, ಪ್ರೊಫೆಷನ್ನೇ ತೊಗೊಳ್ಬೇಕು ಅಂತ ಬಂದವರು ಸಿನಿಮಾದಲ್ಲೂ ಇದ್ದೀರಾ, ಕ್ರಿಕೆಟ್ ಆಡ್ತಾ ಇದ್ದೀರಾ ಅಲ್ವಾ? ಆ್ಯಂಡ್ ನೀವು ಬೇಡ ಫೋಟೋಗ್ರಾಫರ್ ಆಗಿ ಇರೋಣ ಅಂತ ವಾಪಸ್ ಹೋದವರು ಅಗೇನ್ ಯಾವುದೋ ವೀಕೆಂಡ್ ವಿತ್ ರಮೇಶಿಂದ ವಾಪಸ್ ಬಂದಿದ್ದೀರಾ. ಆ್ಯಂಡ್ ಅದೇ ಸ್ಟಾರ್ಗಳ ಜೊತೆ ಇದ್ದೀರಾ. ಖಂಡಿತ ಸರ್, ದೇರ್ ಇಸ್ ಸಮಥಿಂಗ್ ರೀಸನ್ ಬಿಹೈಂಡ್ ಇಟ್ ಅಂತೀವಿ, ಏನೋ ಒಂದು ಇದೆ ಉದ್ದೇಶ, ಅದಕ್ಕೋಸ್ಕರ ಸರ್. ಖಂಡಿತ ಸರ್, ಕ್ರಿಕೆಟ್ ಅನ್ನೋದು ಆಸ್ ಎ ಗಲ್ಲಿ ಕ್ರಿಕೆಟರ್ ನಾನು ಇಲ್ಲಿವರೆಗೆ ಬಂದು CCL ಆಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು. ಆ್ಯಂಡ್ ಇನ್ನೊಂದು ಅನ್ಸುತ್ತೆ ನನಗೆ, ಮೋಸ್ಟ್ಲಿ ಇದು ಆಗಿರ್ಬೋದಲ್ಲ ಸಾಧ್ಯತೆ. ಇವಾಗ ಕ್ರಿಕೆಟು ಅಂತ ಬಂದಾಗ ನೀವು ಆಡೋ ಒಂದು ಇನ್ನಿಂಗ್ಸಲ್ಲಿ ಒಂದು ಹೊಡಿಯೋ ಒಂದು 15 ಅಥವಾ ತೆಗಿಯೋ ಒಂದು 5 ವಿಕೆಟು ನೋಡಿದ್ಕೊಳ್ಳೆ ಇವ್ನು ಬಾಲರ್ ಗುರು, ಇವ್ನು ಬ್ಯಾಟ್ಸ್ಮನ್ ಗುರು, ಅಥವಾ ಇವ್ನು ಫೀಲ್ಡರ್ ಅಂತ ಗೊತ್ತಾಗ್ಬಿಡುತ್ತೆ. ಬಾಗುರು ಮ್ಯಾಚ್ ಆಡೋದು ನಮಗೆ ಕರ್ಸ್ಕೊತಾರೆ. ಆ್ಯಕ್ಟ್ರ್ ಅಂತ ಹೆಂಗೆ ರೆಕಗ್ನೈಸ್ ಮಾಡೋದು? ಅಂಟಿಲ್ ಅನ್ಲೆಸ್ ಒಂದು ಸಕ್ಸಸ್ ಅನ್ನೋ ಒಂದು ಬ್ರೇಕ್ ಅನ್ನೋ ಕ್ಯಾರೆಕ್ಟರ್ ಬಂದಾಗ ಸಿನಿಮಾ ಬಂದಿಲ್ಲ ಅಂದರೆ ಅಲ್ಲಿರೋರು ಈಗ CCL ಅಥವಾ ಒಂದು KCC ಅಂದಾಗ ಎಲ್ಲ ಸ್ಟಾರ್ಗಳಲ್ಲಿ ಇರ್ತಾರೆ. ಅವ್ರು ನಿಮ್ಮ ಸಿನಿಮಾ ನೋಡದೇ ಇರ್ಬೋದು, ನೀವು ಮಾಡಿರೋ ಪಾತ್ರ ರೀಚ್ ಆಗದೆ ಇರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಬೆಸ್ಟ್ ಗೊತ್ತಿಲ್ಲ ಅವರಿಗೆ ಸರ್. ಇದು ಒಂದು ಆಗುತ್ತೆ ಅಲ್ವಾ? ಅಂಡ್ ಮೇಜರ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ಗಳು ನಡೆದಿದೆ. ನಮ್ದು ಒಂದು ಸರ್, ಅಂದ್ರೆ ಎವ್ರಿ ಡೇ ಪ್ರೋಸೆಸ್ನೇ ಏನ್ ಮಾಡಿದ್ರೆ ಬೇರೆಯವ್ರು ರೀಚ್ ಆಗ್ಬೋದು, ದೊಡ್ಡವ್ರು ಯಾರಿದ್ದಾರೆ ಹೋಗಿ ನಾವೇ ಪರ್ಸನಲ್ ಹೋಗಿ ಮಾತಾಡ್ಸದ, ಇಲ್ಲ ಒಂದು ರೀಲ್ ಗೀಲ್ ಮಾಡಿ ಅಲ್ಲಿ ಪರ್ಫಾರ್ಮೆನ್ಸ್ ತೋರ್ಸಕ್ ಮನ್ಸೊಪ್ಪಲ್ಲ ಸರ್. ಈಗ ಆ ಜಾಗ ಬಿಟ್ಟು ಬಂದ್ಬಿಟ್ಟಿದೀವಿ ನಾವು. ಲಾಕ್ ಡೌನ್ ಅಲ್ಲಿ ತುಂಬಾ ಜನ ಆರ್ಟಿಸ್ಟ್ಗಳು ಆಚೆ ಬಂದ್ರು, ತುಂಬಾ ಜನ ಕುಕಿಂಗ್ ಮಾಡೋರು ಆಚೆ ಬಂದ್ರು, ತುಂಬಾ ಜನ ಬೇರೆ ತರದವ್ರ. ನಮ್ಗೆ ಆ ಟೈಮಲ್ಲಿ ಏನ್ ಮಾಡೋದು, ಮೊಬೈಲ್ ಇರೋರೆಲ್ಲ ಕಲಾವಿದ್ರ. ನಾವ್ ಆಗ ಮಾಡಿದ್ ಫಿಟ್ನೆಸ್ ಒಂದೇನೆ. ಆ ಟೈಮಲ್ಲೇ ನಾವ್ 8 ಪ್ಯಾಕ್ಸ್ ಮಾಡಿದ್ದು. ಇಲ್ಲ ಜಿಮ್ ಮಾಡ್ಬೋಣ, ರೆಡಿ ಆಗ್ಬೋಣ, ಯಾವ್ದನ್ನ ನೆಕ್ಸ್ಟ್ ಸಿನಿಮಾ ಬಂತು ಅಂದ್ರೆ ಹಂಗ ಹೋಗ್ಬೋಣ ಅಂತ. ಸರ್, ಅಲ್ಲಿ ಬರೋರು ಅಷ್ಟು ಜನಕ್ಕೂ ನಾವ್ ಯಾರು ಅಂತ ಗೊತ್ತು, ಅಂಡ್ ಆಕ್ಟಿಂಗ್ ಮಾಡಿದೀವಿ ಅಂತ ಗೊತ್ತು, ತುಂಬಾ ಸಿನಿಮಾಗಳು ಮಾಡಿದೀವಿ ಅಂತಾನು ಗೊತ್ತು, ಅಂಡ್ ನಂಬರ್ ತಗೊಂಡು ರೆಗ್ಯುಲರ್ ಟಚ್ ಅಲ್ಲಿ ಇರೋದು ಗೊತ್ತು. ಇವ್ರು ಇದಕ್ಕೆ ಬಂದು ಮಾತಾಡಿಸ್ತಿದ್ದಾರೆ. ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಹೇಳ್ತಾ ಇದೀವಿ, ನಾಟ್ ಆರ್ಟಿಸ್ಟ್ಗಳಿಗೆಲ್ಲ. ಬಿಕಾಸ್ ಆರ್ಟಿಸ್ಟು ಅವರು ಇನ್ನೊಬ್ರು ಕಡೆ ಸೀಕ್ ಮಾಡ್ಬೇಕು. ಡೈರೆಕ್ಟರ್ಸ್ ಈ ಟೆಕ್ನಿಷಿಯನ್ಸ್ ಗೊತ್ತಿದ್ರು ಸ್ಟೇಜ್ಗಳಲ್ಲಿ ಅವ್ರು ಇವತ್ತೂ ಹೇಳ್ತಾ ಇರೋದು ಎಂತ ಮಾತು ಅಂತ, ನಮ್ಗೆ ಆರ್ಟಿಸ್ಟ್ಗಳು ಸಿಗ್ತಾ ಇಲ್ಲ, ನಟರಿಲ್ಲ, ಇಲ್ಲಿ ಒಳ್ಳೆ ಕತೆಗಳು ಸಿಗ್ತಾ ಇಲ್ಲ ನಮ್ಮನ್ನೇ ಮತ್ತೆ ನೋಡಿದಾಗ ಇಲ್ಲ ನೀನಿಗೆ ಸೂಟ್ ಆಗಂತ ಪಾತ್ರ ಸಿಗ್ತಾ ಇಲ್ಲ. ಅಂದ್ರೆ ನಾವ್ ಹೆಂಗಿದೀವಿ ಅಂದ್ರೆ ನಮ್ಗೆ ಅದೊಂದು ಇದೇ ಗೊತ್ತಾಗಲ್ಲ, ನಮ್ಗೆ ಗೆಸ್ಟರೇ ಗೊತ್ತಾಗಲ್ಲ. ನೀವೇ ನೋಡಿ ಹೊಗಳಿರೋದು,
ಇದೇ ಥರದ ಇದರಲ್ಲಿ ನೀವೇ ನೋಡಿ ಹೋಗ್ಲಿರೋದು, ನೀವೇ ನೋಡಿ ಮಾತಾಡಿರೋದು, ನೀವೇ ನಮ್ಮನ್ನು ಕರ್ಸ್ಕೊಂತೀರಾ, ನೀವೇ ನಮ್ಮ ಜೊತೆ ಚೆನ್ನಾಗಿ ಟಚ್ಚಲ್ಲಿ ಇರ್ತೀರಾ, ಕ್ರಿಕೆಟ್ ಆಡ್ಬೇಕಾದ್ರೆ ಚೆನ್ನಾಗೇ ಇರ್ತೀರಾ. ಆ್ಯಂಡ್ ಹೇಳ್ಕೊಂಡಿದ್ದೀವಿ ಕೂಡ ತುಂಬ ಸತಿ. ಆ್ಯಂಡ್ ಕೆಲವು ಸತಿ ನೀವೇ ಬೇರೆಯವ್ರನ್ನ ಕರೆದು ಈ ಪಾತ್ರಗಳನ್ನ ಮಾಡಿಸಿದಾಗ, ಕೆಲವು ಪಾತ್ರಗಳು ಅಂದರೆ ಸಿನಿಮಾಗಳು ನೋಡಿದಾಗ ಗೊತ್ತಾಗುತ್ತೆ, ಸೊ ಈ ಪಾತ್ರ ನಾನು ಸೂಟ್ ಆಗ್ತಿರ್ಲಿಲ್ವಾ, ಮೇ ಬಿ ನಿಂಗೆ ಏನು ಬೇಕು ಇದನ್ನು ಮಾಡ್ತೀಯಾ, ಒಂದು ಸತಿ ಬಂದು ಆಡಿಷನ್ ಕೊಡು ಅಂದಿದ್ದು ನಮ್ಗೇನು ಬೇಜಾರಾಗ್ತಿರಲಿಲ್ಲ. ಬಟ್ ಅವು ಗಿವ್ ಅನ್ ಆಡಿಷನ್, ನಾನು ಅಲ್ಲಿಗೆ ಸೂಟ್ ಆಗಲ್ಲ ಅಂತಂದರೆ ಅಲ್ಲಿಗೆ ಏನು ಬೇಕು ಅಂತ ಮತ್ತೆ ಮಾಡ್ಬೋದಾಗಿತ್ತು. ಆ ಪ್ರಿಪ್ರೇಷನ್ಗೆ ನೀವು ಟೈಮ್ ಕೊಡಲಿಲ್ಲ. ಆ್ಯಂಡ್ ನಾನು ಏನಕ್ಕೆ ಬಂದಿದ್ದೀನಿ ಅಂತ ರೀಸನ್ನೇ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮುಂದೆ ಮಾತ್ರ ಚೆನ್ನಾಗಿ ಮಾತಾಡಿದ್ರಿ, ಹೋಗಿ ನೀವು ಬೇರೆಯವ್ರನ್ನ ಹಾಕೊಂಡೆ ಸಿನಿಮಾ ಮಾಡಿದ್ರಿ ಅನ್ನೋದೊಂದು ಬೇಜಾರುಗಳಿದೆ. ಆ್ಯಂಡ್ ತುಂಬ ಜನದ ಮೇಲೆ ಇದೆ ಇದು. ಐ ಆಮ್ ನಾಟ್ ಸೇಯಿಂಗ್ ಆರ್ಟಿಸ್ಟ್ಗಳು, ಅಂದರೆ ನಮ್ಮ ಸ್ಟಾರ್ಗಳೇನಿದಾರಲ್ಲ, ನಮ್ಮ ಸ್ಟಾರ್ಗಳ ಅವ್ರ ಬಗ್ಗೆ ನಾನು ಏನೋ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಹೇಳ್ತೇನೆ. ಬಿಕಾಸ್ ದೇ ನೋಸ್, ತುಂಬ ಚೆನ್ನಾಗಿ ಗೊತ್ತು ನಾವು ಯಾರು ಅಂತ. ಆ್ಯಂಡ್ ಇದು 1 ವರ್ಷ 2 ವರ್ಷದಲ್ಲ, 4-5 ವರ್ಷಗಳಿಂದ ಗೊತ್ತು ಎಲ್ಲರೂ. ಕ್ರಿಕೆಟ್ ಅಂತ ಬಂತು ಅಂತಂದ್ರೆ ಇವತ್ತು ನಮ್ಮಿಬ್ರು ಹೆಸರು ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತು. ಆ್ಯಂಡ್ ನಾ ಜಂಬ ಕೊಚ್ಕೊಳಕ್ಕೆ ಹೇಳ್ತಾ ಇಲ್ಲ, ಬಿಕಾಸ್ ವಿ ಪ್ಲೇ ಗುಡ್ ಗೇಮ್ಸ್. ಆ್ಯಂಡ್ ಸೋಲೋ ಟೀಮ್ಗಳನ್ನ ಎಷ್ಟೊಂದು ಸತಿ ಗೆದ್ಕೊಂಡ್ಬಂದಿರೋದು ನೀವೇ ಇದ್ದೀರಾ ಜೊತೆಲಿ, ಎಷ್ಟು ಸತಿ ನೋಡಿದೀವಿ ಆ ಥರದನ್ನ. ಸೊ ನಮ್ಮ ಟೀಮ್ ಒನ್ ಮ್ಯಾನ್ ಆರ್ಮಿ ಅಂತೀವಿ. ಆ ವಿಷಯಗಳಿಗೆ ಬಂದಾಗ ಈ ಹೊಸಬ್ರು ಅದೇ ಬಿಸ್ನೆಸ್ ಅಂತ ಕೇಳ್ತಾರೆ, ಆ್ಯಂಡ್ ಅಳುಬ್ರು ಬಿಸ್ನೆಸ್ ಅಂತ ಕೇಳ್ತಾರೆ. ನೀನು ಬಿಸ್ನೆಸ್ ಹೆಂಗೆ ಕೊಡೋಕ್ಕಾಗತ್ತೆ? ನೀನು ಇಲ್ಲ, ನೀನು ಏನೋ ಒಂದು ರೇಂಜಲ್ಲಿ 2 ಸಿನಿಮಾ 100 days ಕೊಟ್ಟಿದ್ದೀಯ ಅಂದರೆ ಬಿಸ್ನೆಸ್ನ ಹೋಗಿ ಅಮೆಝಾನ್ ಪ್ರೈಮ್ ಹತ್ರ ಕೂತ್ಕೊಂಡು ಡೈರೆಕ್ಟಾಗಿ ಮಾತಾಡ್ಬೋದು. 2 100 ಮೂವೀಸ್ ಕೊಟ್ರೆ ನೆಕ್ಸ್ಟ್ ನೀವು ಹುಡುಕೋ ಅವಶ್ಯಕತೆ ಇಲ್ಲ. ಹೌದು, ನಿಮ್ ನೋಡ್ಕೊಂಡು ಮನೆ ಹತ್ರ ಬರ್ತಾರೆ. ಎಕ್ಸಾಕ್ಟ್ಲಿ. ಇಲ್ಲಿ ನಿನಗೇನು ಬೇಕು ಹೇಳ, ಆ ಪಾತ್ರಕ್ಕೆ ಏನು ಬೇಕು ಹೇಳ, ಅದನ್ನ ನಾನು ಕೊಡ್ತೀನಿ. ಬಿಸ್ನೆಸ್ ನಾನು ಹೆಂಗೆ ಕೊಡಲಿ? ಒಂದು ಒಳ್ಳೆ ಸಿನಿಮಾ ಮಾಡಬಹುದು, ಜನಕ್ಕೆ ಏನು ಬೇಕು ಇಷ್ಟ ಆಯಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ. ಅಂದರೆ ತುಂಬ ದೊಡ್ಡವ್ರದ್ದು ಹೇಳ್ತಾ ಇದ್ದೀನಿ ನಾನು ಇಲ್ಲಿ, ತುಂಬ ದೊಡ್ಡವರು ಕೇಳಿದ್ದಿದ್ದೇನೆ, ನಿನ್ನ ಅಕೌಂಟ್ ಮಾಡಿದ್ರೆ ಏನು ಬಿಸ್ನೆಸ್ ಬರುತ್ತೆ. ಆ್ಯಂಡ್ ಬಿಸ್ನೆಸ್ಗೆ ಸಿನಿಮಾ ಆದರೆ ಬೇರೆ ಕಡೆನೂ ಬಿಸ್ನೆಸ್ ಮಾಡ್ಬೋದಿಲ್ಲ. 2 ಕೋಟಿ ಹಾಕಿ ನಿಂಗೆ ಕೆಸನಲ್ಲಿ ಕೂತ್ಕೊಂಡ್ರು ನಿಂಗೆ ಅಲ್ಲೇ ಪ್ರಾಫಿಟ್ ಬಂದ್ಬಿಡುತ್ತಲ್ವಾ? ಇಲ್ಲ, ದೊಡ್ಡವ್ರನ್ನ ಹಾಕೊಂಡು ಕೋಟಿಗಟ್ಟಲೆ ಬಜೆಟ್ ಹಾಕಿರೋದು ಎಷ್ಟೋ ಬಿಸ್ನೆಸ್ ಬಂದಿಲ್ಲ. ಯು ಕೆನಾಟ್ ಜಡ್ಜ್ ಈ ಸಿನಿಮಾ ಹಿಂಗೆ ವರ್ಕ್ ಆಗುತ್ತೆ, ಇವ್ರನ್ನ ಹಾಕೊಂಡ್ರೆ ಇಷ್ಟ ಆಗುತ್ತೆ ಹೇಳಕ್ಕೆ. ನಾನು ಈ ಇನಿಷಿಯಲ್ ಪ್ರಯಾರಿಟೀಸ್ ಇದೆಯಲ್ಲ, ಆ ಪ್ರಯಾರಿಟೀಸು ಸಿಗ್ದಂಗೆ ಆಗ್ಬಿಡುತ್ತೆ ಒಂದೊಂದ್ಸತಿ. ಎಷ್ಟು ಬೇಜಾರಾಗೋಗುತ್ತೆ ಅಂದ್ರೆ ಆ ಟೈಮ್ಗಳಲ್ಲಿ ಅವ್ರದೇ ಇಂಟರ್ವ್ಯೂಗಳು ನಾವೇ ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೂ ಓಕೆ ಹೋಗ್ಲಿ ಬಿಡಪ್ಪ, ಅವ್ರು ಯಾರು ಇಲ್ಲ ಅನ್ಸುತ್ತೆ ಆಕ್ಟರ್ಗಳು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ತುಂಬಾ ಇದೆ ಸ್ಟ್ರಗಲಿಂಗ್ಗಳು ಸರ್. ಅಂದ್ರೆ ಖಂಡಿತ ಸರ್, 5 ವರ್ಷದ ಹಿಂದೆ ಬೇರೆ ಸ್ಟ್ರಗಲ್ ಇತ್ತು, ಪ್ರೆಸೆಂಟ್ ಬೇರೆ, ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ತುಂಬಾ ಬದಲಾಗಿದೆ ಸರ್. ನಿಜವಾಗ್ಲೂ ಹೌದು. ಈಗ ಮುಂಚೆ ನಾವು ಸ್ಟಾರ್ಟಿಂಗ್ ಬಂದ ಸ್ಟ್ರಗ್ಲಿಂಗ್ ನ ತಡ್ಕೋಬಹುದು, ಒಂದು ಮಟ್ಟಕ್ಕೆ ಬಂದು ಕೂತ್ಮೇಲೆ ಈ ಸ್ಟ್ರಗ್ಲಿಂಗ್ ಇದೆಯಲ್ಲ, ಖಂಡಿತವಾಗ್ಲೂ ಇದನ್ನ ಹೆಂಗೆ ಅಂದ್ರೆ ಕಾಲ್ ಮಾಡದಿದ್ರು ಕಷ್ಟ, ಕಾಲ್ ಮಾಡದೇ ಇದ್ರು ಕಷ್ಟ. ಓಕೆ. ಬಿಕಾಸ್ ಏನ್ ಅನ್ಕೋತಾರೆ ಅಂದ್ರೆ ಎಲ್ಲರೂ ಅನ್ಕೊಂಡಿರೋದಷ್ಟೇ, ಏನೋ ಒಂದು ಬಂದ್ಬಿಡ್ತು, ಏನೋ ಒಂದು ಸಿನಿಮಾ ಮಾಡ್ಬಿಟ್ಟ, ಏನೋ ಒಂದು ದೊಡ್ಡ ಅವಕಾಶ ಸಿಕ್ಬಿಡ್ತು, ಅದಕ್ಕೆ ನಮ್ಮನ್ನು ಮರ್ತ್ಬಿಟ್ಬಿಟ್ಟ. ಸರ್ ಏನ್ ಮರೆಯೋದು? ನಾನು ನಿನಗೆ ಮುಂಚೆನೂ ಕಾಲ್ ಮಾಡಿರಲ್ಲ, ಈಗಲೂ ಮಾಡ್ತಾ ಇಲ್ಲ. ಯಾವಾಗ ನಿನಗೆ ಕೆಲಸ ಇದ್ದಾಗ ನನಗೆ ಮಾಡ್ತಾ ಇದ್ದೆ, ನನಗೆ ಕೆಲಸ ಇದ್ದಾಗ ನಿನಗೆ ಮಾಡ್ತಾ ಇದ್ದೆ. ಈಗ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಎವ್ರಿಡೇ ಕಾಲ್ ಮಾಡ್ಬೇಕು ಅಂತ? ನೀನು ಆ ಒಂದು ಕಾಲ್ ಇಂದ ನನ್ನನ್ನ ಯಾಕೆ ಆಟಿಟ್ಯೂಡ್ ಅಂತ ತಗೋತೀಯ? ಓಕೆ, ಹಂಗೆ ಹೇಳ್ತಾ ಇರೋದು ನಿಮಗೆ. ಸರ್ ಇವಾಗ ಆಡ್ಬಿಟ್ಟಿದ್ದಾನೆ, ಇವಾಗ ಸುದೀಪ್ ಸರ್ ಜೊತೆ ಸ್ಟಾರ್ಗಳ ಜೊತೆಗೆ ಹೋಗಿ ಮೀಟ್ ಆಗಿದ ತಕ್ಷಣ, ಸ್ಟಾರ್ಗಳ ಜೊತೆ ಇದ್ದಿದ ತಕ್ಷಣ ಆಟಿಟ್ಯೂಡ್ ಬರೋದಾಗಿದ್ರೆ ನಾವ್ ಇಲ್ಲಿವರೆಗೆ ಬರ್ತಾನೆ ಇರಲ್ಲ ಈ ಜರ್ನಿನಲ್ಲಿ. ಓಕೆ ಅಲ್ವಾ? ನೀನ್ ಹೆಂಗ್ ಜಡ್ಜ್ ಮಾಡಿ, ನಾನು ಎಲ್ರಿಗೂ ಹೇಳೋದಿಷ್ಟೇ, ಹೆಂಗ್ ಜಡ್ಜ್ ಮಾಡ್ತಾರೆ ಆಟಿಟ್ಯೂಡ್ ಅಂತ. ಆಟಿಟ್ಯೂಡ್ ಅಂದ್ರೆ ಅಂದ್ರೆ ನಾನು ಹೇಳೋದೇನಂದ್ರೆ ಸರ್, ಅವತ್ತು ನಾವು ಹಿಂಗೆ ಇದ್ವಿ, ಇವತ್ತು ನೀವು ಎದುರುಗಡೆ ಸಿಕ್ಕರೆ ತಪ್ಕೋತೀವಿ, ಮಾತಾಡ್ತೀವಿ, ಹಾಯ್ ಹಲೋ ಅಂತ ಹೇಳ್ತೀವಿ, ಅದೇ ತರ ರೆಸಿವ್ ಮಾಡ್ತೀವಿ. ಆದ್ರೆ ನೀನ್ ಹೆಂಗೆ ಅಂದ್ರೆ ನಾನು ಹೇಳೋದಂದ್ರೆ ಆ ತರ ಥಾಟ್ ಇದ್ಮೇಲೆ ನೀನ್ ಮಾತಾಡಿಸ್ಲೇಬಾರ್ದು. ನಾನು ಮಾತಾಡ್ಸಕ್ಕೆ ಹೋಗ್ಬೇಡ. ಯಾಕೆ ಮಾತಾಡಿಸ್ತೀಯಾ? ನೀನ್ ನನ್ನ ಹತ್ರ ಎದುರುಗಡೆ ನಗನಗ್ತಾ ಮಾತಾಡಿ ಇನ್ನೊಬ್ಬನ ಹತ್ರ ನನ್ನ ಹತ್ರ ಬೈಯೋದಾದ್ರೆ ನೀನ್ ನನ್ನ ಮಾತಾಡಿಸ್ಲೇಬೇಡ ಅಲ್ವಾ ಸರ್? ನಾನು ಹೇಳೋದೇನಂದ್ರೆ ನೀನು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ನಾನು ಇವಾಗ ಅವಕಾಶ ಹುಡುಕ್ತಾ ಇದ್ದೀನಿ, ಆದ್ರೆ ದೊಡ್ಡದಾಗಿ ಹುಡುಕ್ತಾ ಇದ್ದೀನಿ, ನೀನು ಅವಕಾಶ ಹುಡುಕ್ತಾ ಇದೆಯಾ ಸ್ವಲ್ಪ ಚಿಕ್ಕದಾಗಿ ಹುಡುಕ್ತಾ ಇರ್ಬೋದು, ಅಷ್ಟೇ ಡಿಫ್ರೆನ್ಸ್. ನಾನು ಎಕ್ಸಾಂಪಲ್ ಹೇಳ್ತಾರೆ ಸರ್, ಒಬ್ಬ ಸ್ಟಾರ್ ಪರಿಚಯ ಇದ್ದಾರೆ ಅಂದ ತಕ್ಷಣ ನಾನೇ ಅವ್ರ ಹತ್ರ ಅವಕಾಶ ಕೇಳಿರಲ್ಲ. ನೀನು ನನಗೆ ಕೊಡ್ಸು ಅಂತಂದಾಗ ನಾನೇ ಅಲ್ಲಿ ಇನ್ನ ಕೇಳ್ಕೊಂಡಿಲ್ಲ ಅಲ್ವಾ? ನಾನೇ ಕೇಳಿಲ್ಲ ಅಲ್ವಾ ಅವ್ರ ಹತ್ರ ಇನ್ನ? ನಾನು ಎಕ್ಸಾಂಪಲ್ಸ್ ಹೇಳ್ತಾ ಸರ್. ಈಗ ಎಷ್ಟೋ ಜನ ಫ್ರೆಂಡ್ಸ್ ದೂರ ಆಗಿರೋದು ಹೌದು, ಈಗ ಅಟ್ ಪ್ರೆಸೆಂಟ್ ಈ ಸಿಚುವೇಶನ್ ಅಲ್ಲಿ. ಯಾಕೆ ಅಂತ ಕೇಳಿದ್ರೆ ಅದು ಅವ್ರ ಅರ್ಥ ಅಂದ್ರೆ ನಾನು ಹೇಳ್ತಿರೋದು ಏನಕ್ಕೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಸ್ಟಾರ್ಗಳು ಯಾರೇ ಆಗಿ, ಸುದೀಪ್ ಸರ್ ಆಗಿರಲಿ, ಧನಂಜಯ್ ಸರ್ ಆಗಿರಲಿ, ಅದಾದ್ಮೇಲೆ ಗಣೇಶ್ ಸರ್ ಆಗಿರಲಿ, ವಾಟ್ ಎವರ್ ಎಲ್ಲ ಸ್ಟಾರ್ಗಳು ಯಾರೇ ಪರಿಚಯ ಇರಲಿ, ಹೋಗಿದ್ದೀವಿ ನಿಜ. ಹೋಗಿದ ತಕ್ಷಣ ಈಗ ಎಕ್ಸಾಂಪಲ್ ಸರ್, ನಾನು ಚಿಕ್ಕ ನಡೆದಿರೋದೇ ಹೇಳ್ತೀನಿ. ನಾನೇ ಅವಕಾಶ ಅವ್ರ ಹತ್ರ ಏನೂ ಸಹಾಯ ಕೇಳದೆ ಇದ್ದಾಗ ಇನ್ನೊಬ್ರು ನನಗೆ ಅವಕಾಶ ಸಹಾಯ ಕೇಳು ಅಂದಾಗ ನಾನು ಹೆಂಗೆ ಕೊಡ್ಸಕ್ಕೆ ಸಾಧ್ಯ? ಫಸ್ಟ್ ನಾನು ಊಟ ಮಾಡ್ತೀನಿ, ಆಮೇಲೆ ನಿನಗೆ ಊಟ ಹಾಕ್ತೀನಿ ಅಂತ ನನ್ನ ಪಾಲಿಸಿ ಸರ್. ನಾನು ಬಂದಿರೋದು ಅದೇ ರೀಸನ್ ಅಲ್ವಾ? ನನ್ಗೊಂದು ಅವಕಾಶ ಸಿಗ್ಲಿ ಅಲ್ವಾ? ಅದು ಹೆಂಗ್ ನೀನು ಮರ್ತೆ ಅನ್ಕೋತೀಯ? ಹೆಂಗೆ ಆಟಿಟ್ಯೂಡ್ ಅಂತ ಅನ್ಕೋತೀಯ ನೀನು? ಯಾವ ತರ ಅನ್ಕೋತೀಯ? ನಾನು ಅದನ್ನೇ ಕ್ವಶನ್ ಮಾಡೋದು ಎಲ್ರಿಗೂ. ತುಂಬಾ ದೂರ ಹೋಗಿದ್ದಾರೆ ಇವಾಗ ಫ್ರೆಂಡ್ಸು. ಬಿಕಾಸ್ ನನಗೆ ಬೇಜಾರಾದ್ರೆ ಇವನಿಗೆ ಫೋನ್ ಮಾಡ್ತೀನಿ, ಇವನಿಗೆ ಬೇಜಾರಾದ್ರೆ ನನಗೆ ಫೋನ್ ಮಾಡ್ತಾನೆ.
ಬಿಕಾಸ್ ಎಲ್ಲರೂ ಅನ್ಕೊಂಡು ಡಿಪೆಂಡ್ಸ್ ಬಾಂಡಿಂಗ್ ಹೇಗಿರುತ್ತೋ ಅದ್ರ ಮೇಲೆ. ಈಗ ನೀವು ದಿನ ಮಾತಾಡೋ ಥರ ಬಾಂಡಿಂಗ್ ಇದ್ದಾಗ ಬಿಸಿ ಇದ್ರು ಅವ್ರು ವಾಪಸ್ ಮಾಡೋದಂಗೆ ಇವ್ರು ಕಾಯ್ತಾರೆ. ಫ್ರೀ ಆದ್ಮೇಲೆ ಹೇಳೋ ಮಚ್ಚ ಯಾಕೋ ಬಿಸಿ ಇದ್ದೆ, ಇಲ್ಲ ಕಣ ಅಲ್ಲಿದ್ದೆ ಆಮೇಲೆ ಮಾಡೋಣ ಅಂದ್ಕೊಂಡಿದ್ದೆ ಅಂತಾರೆ. ಬಾಂಡಿಂಗ್ ಅಷ್ಟಿಲ್ಲ ಅಂದಾಗ ಅವ್ರು ಫೋನ್ ಮಾಡಿದ್ರು ನೀವು ರಿಸೀವ್ ಮಾಡಿಲ್ಲ ಅಂದ್ರೆ ಬೇಕು ಅಂತ ಇತ್ತಿಲ್ಲ ಅಂತಾರದು. ಸರ್ ನಾನು ಯಾರನ್ನು ಯಾಕೆ ಹೇಳ್ತಿದ್ದೀನಿ ಇದನ್ನ ಎಲ್ರಿಗೂ ಅಂದ್ರೆ, ಬಿಕಾಸ್ ಯಾರನ್ನು ಹತ್ರ ಬರೋದಲ್ಲೇ ಜಡ್ಜ್ ಮಾಡಬೇಡಿ. ಅವ್ನು ಹಿಂಗೆ ಅಂತ ಇನ್ನೊಬ್ರನ್ನ ಕೇಳಿ ಜಡ್ಜ್ ಮಾಡಬೇಡಿ. ನೀವು ಅವನ ಹತ್ರ ಹೋಗಿ ನೀವೇನು ಅಂತ ಫಸ್ಟ್ ತಿಳ್ಕೊಂಡು ಅವನ ಬಗ್ಗೆ ಮಾತಾಡಿ. ನಾನು ಅದನ್ನ ಹೇಳ್ತೀನಿ. ನಮ್ಮ ಜನ ಅಷ್ಟೆಲ್ಲ ಟೈಮ್ ಕೊಡಲ್ಲ. ಅಲ್ಲ ಟೈಮ್ ಕೊಡಲ್ಲ ಅಂದ್ಮೇಲೆ ನೀನು ಅವ್ರನ್ನ ಮಾತಾಡಿಸ್ಲೇಬೇಡ. ಎದುರುಗಡೆ ನೀನು ಫೇಕ್ ಸ್ಮೈಲ್ ಮಾಡಬೇಡ ಅವ್ರ ಮುಂದೆ. ಮಾಡಕ್ಕೆ ಹೋಗ್ಬೇಡ ಆ ಫೇಕ್ ಸ್ಮೈಲ್ನ. ಯಾಕೆ ಮಾಡ್ತೀಯಾ? ನೀನು ದುಶ್ಮನ್ ಥರನೇ ನೋಡು, ಇಲ್ಲ ಅವನ ಹತ್ರ ಮಾತಾಡೋಕ್ಕೆ ಹೋಗ್ಬೇಡ. ಅದು ಬಿಟ್ಟು ನಾವೇನೋ ಕಷ್ಟಪಟ್ಟು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಇದ್ದಾಗ ಇನ್ನೊಂದು ಕಡೆ ನೀನು ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ಕೊಂತ ಆ ಜಾಗ ಎಳಿತಾ ಇದ್ದಾಗ ನೀನು ಅವನ ಹತ್ರ ಹೋದ್ಮೇಲೆ ತಾನೇ ಗೊತ್ತಾಗುತ್ತೆ ಅವನೇನು ಅಂತ. ದೂರದಿಂದಲೇ ಯಾಕೆ ಎಳಿತೀಯ ಅವನನ್ನ? ನಾನು ಕೇಳೋ ಕ್ವಶನ್ ಇದೆ ಸರ್. ಯಾಕೆ ತುಂಬಾ ಎಕ್ಸ್ಪೀರಿಯನ್ಸ್ ಆದಂಗಿದೆ. ಅಲ್ಲ ಖಂಡಿತ ಹೌದು, ಎಕ್ಸ್ಪೀರಿಯನ್ಸ್ ಅಲ್ಲ ಸರ್. ನನ್ಗೆ ಅನ್ಸಿದ್ದಿಷ್ಟೇ, ಕಷ್ಟಪಟ್ವಿ, ಒಂದು ಹಳ್ಳಿಯಿಂದ ಬಂದ್ವಿ, ಇಲ್ಲಿ ಬಂದು ಒಂದು ಜಾಗ ತಗೊಳಕ್ಕೆ ಇಷ್ಟು ಕಷ್ಟಪಟ್ಟು, ಅಂದ್ರೆ ಆ ಜಾಗಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ವಿ, ಕ್ರಿಕೆಟ್ ಆಡಿದ್ವಿ, ಎಲ್ಲರ ಹತ್ರ ಅನ್ನಿಸ್ಕೊಂಡ್ವಿ. ಬರೀ ಕ್ರಿಕೆಟ್ ಆಡ್ತಾನೆ, ಅವ್ನು ಸಿನಿಮಾ ಮಾಡಲ್ಲ, ಬಂದಿರೋದೇ ಕ್ರಿಕೆಟ್ ಆಡೋಕ್ಕೆ ಅಂತ ಅನ್ನಿಸ್ಕೊಂಡ್ವಿ. ಆದರೆ ಅವ್ರು ಯಾರಿಗೂ ಗೊತ್ತಿಲ್ಲ ನಾವು ಸಿನಿಮಾ ಮಾಡ್ತೇವೆ, ನಾವು ಸಿನಿಮಾಗೋಸ್ಕರನೇ ಕ್ರಿಕೆಟ್ ಆಡ್ತಾ ಇದೀವಿ ಅಂತ. ಈ ಜಾಗನ ಹತ್ತಿ ಇನ್ನೊಂದು ಜಾಗಕ್ಕೆ ಬಂದ್ವಿ, ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ವಿ. ಬರೀ ಅವರೇ ಸಿನಿಮಾ ಮಾಡ್ತಾರೆ, ನಮಗೆ ಸಿನಿಮಾ ನಾನು ಹೋಗ್ತಿರೋದು ಅದೇ ಜರ್ನಿನಲ್ಲೇ ಅಲ್ವಾ? ಅಲ್ಲ ಅವ್ರವ್ರ ತಾಕತ್ತು ಎಲ್ಲ ಅಲ್ಲ ತಾಕತ್ ಅನ್ನೋದಲ್ಲ. ಹೌದು 100%. ಈಗ ಆಪರ್ಚುನಿಟಿ ಅನ್ನೋದೇನು ಗೊತ್ತಾ, ಅದು ನಮ್ಮನ್ನ ಹುಡ್ಕೊಂಬಂದ್ರೆ ಅದು ಅದೃಷ್ಟ ಅನ್ಬೋದು ನಮಗೆ. ನಾವು ಅದನ್ನು ಹುಡ್ಕೊಂಡು ಹೋಗ್ತಾ ಇದೀವಿ, ಸ್ಟ್ರಗಲ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಇನ್ನೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀರ. ನೀವು ನಿನ್ಗೆ 5 ಸಿನಿಮಾ ಸಿಕ್ತು, ನನಗೆ ಕೊಡಿಸಿಲ್ಲ ಅಂತ ಇನ್ನೊಬ್ರು ಕೇಳ್ತಾರೆ ಅಂದರೆ ನೀನು ಟ್ರೈ ಮಾಡು, ಪ್ರಯತ್ನ ಪಡು, ಸಿಗುತ್ತೆ ಅದು ಅಷ್ಟೇ. ಸರ್ ನಾವು ನನಗೆ ಗೊತ್ತಿರೋದು ಸರ್, ಹತ್ತಿರ ಮೆಟ್ಲನ್ನ ಯಾವತ್ತೂ ಮರೆಯಲ್ಲ. ₹1 ಕೊಟ್ಟಿದ್ರು ಅವ್ರನ್ನ ಯಾವತ್ತೂ ಮರೆಯೋ ಅಭ್ಯಾಸನ ನಮಗೆ ಚಿಕ್ಕ ವಯಸ್ಸಿಂದ ಯಾರು ಹೇಳ್ಕೊಟ್ಟಿಲ್ಲ. ನೆನಪಿರುತ್ತೆ. ನಾನು ಹೇಳೋದೇನಂದ್ರೆ, ಇವನನ್ನ ಬದುಕ್ಸೋದಕ್ಕೆ ನಾನು ಫಸ್ಟ್ ಮೇಲೆ ಬರೋಣ ಬಾವಿನಲ್ಲಿ, ನಾನು ಇದ್ದು ಇವನನ್ನು ಬದುಕ್ತೀನಿ ಅನ್ನೋ ಚೋಳು ಇಬ್ರು ಸತ್ ಹೋಗ್ತೀವಿ. ನನ್ನ ಥಾಟ್ ಹೇಳ್ತೀನಿ ಸರ್. ಈಗ ಹೇಳ್ತಾರದೇನಂದ್ರೆ ಸತ್ರ ಇಬ್ರು ಸಾಯೋಣ, ಬದುಕಿದ್ರೆ ಇಬ್ರು ಬದುಕೋಣ ಅನ್ನೋದಲ್ಲ. ಹೌದು, ನಾನು ಮೇಲೆ ಬರ್ತೀನಿ, ನಿನ್ನ ಕೈ ಹಿಡ್ದು ಎಳ್ಕೋತೀನಿ, ಇಲ್ಲ ನೀನು ನನ್ನ ಮೇಲೆ ಹತ್ತು, ಇಲ್ಲ ನನ್ನ ಕೈ ಎಳ್ಕೊ. ನನ್ನ ಥಾಟ್ ಸರ್, ಇವತ್ತು ನಾವಿಬ್ರು ಸರ್ ಆರ್ಟಿಸ್ಟ್ಗಳು ಅನ್ಕೋಬಹುದು ಒಬ್ರಿಗೊಬ್ರಿಗೆ ಆಗಲ್ಲ ಅಂತ. ಇವನಿಗೆ ಸಿನಿಮಾ ಬಂದಾಗ ಅಲ್ಲಿ ಹೋಗಿ ಇವನ್ ರೆಫರ್ ನನ್ನನ್ನ ಮಾಡ್ತಾನೆ, ನಾನು ಹೋದ್ರೆ ಸಿನಿಮಾಗೆ ಇವನನ್ನ ರೆಫರ್ ಮಾಡ್ತೀನಿ. ಬಿಕಾಸ್ ಪಾತ್ರ ನನಗೆ ಬಂದ್ರು ಡೈರೆಕ್ಟರ್ ಮ್ಯಾಚ್ ಆಗಿಲ್ಲ ಅಂದ್ರೆ, ಸರ್ ಇವನ್ ಇದನ್ನೇ ನೋಡಿ ಸರ್, ಇವ್ನು ಮ್ಯಾಚ್ ಆಗ್ತಾನೆ ಅಂತ ನಾನು ತೋರಿಸ್ತೀನಿ. ನಾನು ಹೋದಾಗ ಇವನು ಇದನ್ನ ನೋಡಿ ಸರ್ ಮ್ಯಾಚ್ ಆಗ್ತಾನೆ, ಇವ್ನು ತೋರಿಸ್ತೀನಿ. ಬಿಕಾಸ್ ನನಗೆ ಇವ್ನು ನನ್ನ ಪಾತ್ರ ಕಿತ್ಕೋತಾನೆ ಅಂತ ನನಗನ್ಸಲ್ಲ, ಅವ್ನ ಪಾತ್ರ ನಾನು ಕಿತ್ಕೋತೀನಿ ನನಗೆ ಯಾವತ್ತೂ ಅನ್ಸಿಲ್ಲ ಸರ್. ಅನ್ನ ಅಂತಕ್ಕದನ್ನ ಬರ್ದಿರೋದನ್ನ ಯಾವನೂ ಬರೆಯಲ್ಲ, ಬರ್ದಿರೋನ್ ಮೇಲೆ ಒಬ್ಬನೇ. ಬೀಟ್ ಪ್ಲಸ್ ಕರ್ನಾಟಕ.